guys, very big good evening to all of you. ತಮ್ಮೆಲ್ಲರಿಗೂ ವರಾಂಡ ರೇಸ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಈಗಾಗಲೇ ಕೆಲವರಿಗೆ ಗೊತ್ತಿದೆ ಜೂನ್ 1ನೇ ತಾರೀಕಿಂದ ನಮ್ಮ ವರಾಂಡ ರೇಸ್ ಕರ್ನಾಟಕ ಯೂಟ್ಯೂಬ್ ಚಾನೆಲಿಂದ ನಿಮಗೆ ಪ್ರತಿದಿನ ಲೈವ್ ಕ್ಲಾಸಸ್ ಶುರುವಾಗಿದೆ. ಎಲ್ಲ ಸೆಕ್ಷನ್ನ ಲೈವ್ ಕ್ಲಾಸಸ್, ಅದು ಆಪ್ಟಿಟ್ಯೂಡ್, ರೀಸನಿಂಗ್, ಇಂಗ್ಲಿಷ್ ಮತ್ತು ಕರೆಂಟ್ ಅಫೇರ್ಸ್, ಈ 4 ಸಬ್ಜೆಕ್ಟಿನ ಲೈವ್ ಕ್ಲಾಸಸ್ ಪ್ರತಿದಿನ 4 ಗಂಟೆಯಿಂದ ಶುರುವಾಗಿದ್ದು 8 ಗಂಟೆವರೆಗೂ ನಡೀತಾನೆ ಇರುತ್ತೆ. ಸೊ ಈ ಒಂದು ಲೈವ್ ಸೆಷನ್ಸ್ ನಿಮ್ಮ ಅಪ್ಕಮಿಂಗ್ ಎಕ್ಸಾಮ್ಸಿಗೆ ಯೂಸ್ ಆಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ನಮ್ಮ ವರಾಂಡ ರೇಸ್ ಕಡೆಯಿಂದ ನಿಮಗೆ ಈ ಒಂದು ಲೈವ್ ಸೆಷನ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ನಿಮಗೆ ಈಗಾಗಲೇ ಗೊತ್ತಿದೆ, ಆಗಸ್ಟಲ್ಲಿ ಆಲ್ರೆಡಿ ಆಗಸ್ಟ್ 3ನೇ ತಾರೀಕಿಂದ ಆಗಸ್ಟ್ 28ನೇ ತಾರೀಕುವರೆಗೂ ಲೈವ್ ಎಕ್ಸಾಮ್ಸ್ ಎಲ್ಲ ಶೆಡ್ಯೂಲ್ ಆಗಿದೆ. ಅದು RRB PO, RRB ಕ್ಲರ್ಕ್ ಮತ್ತು IBPS ಕ್ಲರ್ಕ್. ಅದು ಬಿಟ್ಟು ಇನ್ನು 1 ತಿಂಗಳು ಅಥವಾ 1.5 ತಿಂಗಳಲ್ಲಿ SSC CHSL ಮತ್ತು ರೈಲ್ವೇಸ್ ಎಕ್ಸಾಮ್ಸ್, ಇವು ಎಲ್ಲ ಎಕ್ಸಾಮ್ಸು ಬ್ಯಾಕ್ ಟು ಬ್ಯಾಕ್ ನಿಮಗೆ ಬರುತ್ತೆ. ಸೊ ಆವಾಗ ನೋಟಿಫಿಕೇಶನ್ ಬಂದ ಆದಮೇಲೆ ನಿಮಗೆ ಪ್ರಿಪರೇಷನ್ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ದಿಸ್ ಇಸ್ ದ ರೈಟ್ ಟೈಮ್ ವೆರ್ ಯು ಗೈಸ್ ಮಸ್ಟ್ ಸ್ಟಾರ್ಟ್ ಯುವರ್ ಪ್ರಿಪರೇಷನ್. ಸೊ ಆಗಸ್ಟ್ವರೆಗೂ ನಿಮ್ಮ ಬರ್ತಾ ಇರೋ ಎಕ್ಸಾಮ್ಸ್ಗೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ವರಾಂಡ ರೇಸ್ ಕಡೆಯಿಂದ ಲೈವ್ ಸೆಷನ್ಸ್ 2 ತಿಂಗಳು ಕಂಟಿನ್ಯೂಸ್ ಆಗಿ ನಡೆಯುತ್ತೆ. ಇದರಲ್ಲಿ ಬೇಸಿಕ್ಸಿಂದ ಅಡ್ವಾನ್ಸ್ವರೆಗೂ ಕೂಡ ನಾವು ಕವರ್ ಮಾಡ್ತಾ ಇದ್ದೀವಿ. ಯಾರ್ಯಾರು ಅಟೆಂಡ್ ಮಾಡ್ತಾ ಇದ್ದೀರೋ, ಫಾಲೋ ಮಾಡ್ತಾ ಇದ್ದೀರೋ, ಇಟ್ ಇಸ್ ವೆರಿ ಗುಡ್. ಯಾರ್ಯಾರು ಫಾಲೋ ಮಾಡ್ತಿಲ್ವೋ ರೆಗ್ಯುಲರ್ ಆಗಿ ನಿಮ್ಮ ಪ್ರಿಪರೇಷನ್ ಇವತ್ತಿಂದಾನೇ ಶುರು ಮಾಡ್ಕೊಳ್ಳಿ. ಯಾಕಂದರೆ ಆಗಸ್ಟ್ ತುಂಬ ದೂರ ಇಲ್ಲ ಮತ್ತು ಬೇಗ ಟೈಮ್ ಇವಾಗಿಂದ ಹೆಂಗೆ ಹೋಗುತ್ತೆ ಅಂತಲೂ ಗೊತ್ತಿಲ್ಲ. ಸೊ ಪೋಸ್ಟ್ಪೋನ್ ಆಗುತ್ತಾ ಆಗಲ್ವಾ ಅನ್ನೋ ಚಿಂತೆನೂ ನಮಗೆ ಬೇಡ. ಯಾಕಂದರೆ ಇವತ್ತು 4ನೇ ತಾರೀಕು, ಎಲೆಕ್ಷನ್ ರಿಸಲ್ಟ್ಸ್ ಅಂತೂ ಬಂದಿದೆ ಆಲ್ರೆಡಿ. ಸೊ ಎಲೆಕ್ಷನ್ ರಿಸಲ್ಟ್ಸ್ ಬಂದಾಗಿದೆ, ಎಲೆಕ್ಷನ್ ತಲೆನೋವು ಆಗೋಗಿದೆ. ಇನ್ನು ಮತ್ತೆ ಗೌರ್ಮೆಂಟ್ಗೆ ಬೇರೆ ಯಾವುದೇ ರೀಸನ್ ಇಲ್ಲ ಪೋಸ್ಟ್ಪೋನ್ ಮಾಡೋದಕ್ಕೆ. ಸೊ ಅದೇ ಡೇಟ್ಸ್ ಶೆಡ್ಯೂಲ್ ಟೆಂಟೇಟಿವ್ ಡೇಟ್ಸಲ್ಲೇ ಎಕ್ಸಾಮ್ಸ್ ಬರುತ್ತೆ ಅಂತ ಅಂದ್ಕೊಂಡು ಇವಾಗಿಂದಾನೇ ಶುರು ಮಾಡಿದರೆ ಖಂಡಿತ ನಾವು ಕ್ಲಿಯರ್ ಮಾಡ್ಬೋದು. ಸೊ ಯಾರ್ಯಾರು ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಾವಾಗ ನಿಮಗೆ ಕ್ಲಾಸಸ್ಸು ಯಾವ ಟೀಚರ್ ತಗೊಳ್ತಾರೆ ಅನ್ನೋದು ನಿಮಗೆ ನೋಟಿಫಿಕೇಷನ್ ಬೇಕು ಅಂದರೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ನೋಟಿಫಿಕೇಷನ್ ಆನ್ ಆಗಿದ್ದಾಗ ಯಾವಾಗ ಲೈವ್ ಕ್ಲಾಸಸ್ ಇರುತ್ತೆ ಅಂತ ನಿಮಗೆ ಖಂಡಿತ ಗೊತ್ತಾಗುತ್ತೆ. ಸೊ ಹಿಂದಿನ ಕ್ಲಾಸಲ್ಲಿ ನಾವು ಪ್ರೊನೌನ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಇಂಗ್ಲಿಷ್ ಎಲ್ಲ ಎಕ್ಸಾಮಿನೇಷನ್ ಯಾವುದೇ ಇರಲಿ, KPSC ಇರಲಿ ಅಥವಾ SSC ಎಕ್ಸಾಮ್ಸ್ ಇರಲಿ, ರೈಲ್ವೇಸ್ ಎಕ್ಸಾಮ್ಸ್ ಇರಲಿ ಅಥವಾ ಬ್ಯಾಂಕಿಂಗ್ ಎಕ್ಸಾಮ್ಸ್ ಇರಲಿ, ಇಂಗ್ಲೀಷ್ ಇಲ್ಲದೆ ಯಾವುದೇ ಎಕ್ಸಾಮ್ಸ್ ನಡೆಯೋದಿಲ್ಲ. ಇಂಗ್ಲೀಷ್ನ ನಾವು ಯಾವತ್ತೂ ನೆಗ್ಲೆಕ್ಟ್ ಮಾಡಬಾರ್ದು. ಯಾಕೆಂದರೆ ಸಪೋಸ್ ಆಪ್ಟಿಟ್ಯೂಡ್ ಮತ್ತು ರೀಸನಿಂಗ್ ತುಂಬ ಕಷ್ಟ ಆಗಿದ್ದಾಗ ನಮಗೆ ಕರೆಂಟ್ ಅಫೇರ್ಸ್ ಮತ್ತು ಇಂಗ್ಲೀಷೇ ಉಳಿಸೋದು, ಬಿಕಾಸ್ ದಟ್ ಈಸ್ ವೇರ್ ವಿ ಕ್ಯಾನ್ ಸ್ಕೋರ್. ಸೊ ಇಂಗ್ಲೀಷ್ನ ನಾವು ಅರ್ಥ ಮಾಡಿಕೊಂಡು ಅದರ ತಕ್ಕಂತೆ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ಇಂಗ್ಲೀಷ್ ಸೆಕ್ಷನ್ ಕೂಡ ನಮಗೆ ಈಸಿ ಆಗುತ್ತೆ. ಸೊ ಹಿಂದಿನ ಸೆಕ್ಷನಲ್ಲಿ ನಾವು ಪ್ರೊನೌನ್ಸ್ ಬಗ್ಗೆ ಮಾತಾಡಿದ್ವಿ. 8 ಥರ ಪ್ರೊನೌನ್ಸ್ ಕೂಡ ನೋಡಿದ್ವಿ. ಸೊ ನೀವು ಆ ವಿಡಿಯೋ ನೋಡಿಲ್ಲ ಅಂತಂದರೆ ಮತ್ತೊಮ್ಮೆ ಆ ವಿಡಿಯೋನ ನೋಡ್ಬೋದು. ನಿನ್ನೆ ನಾವದು ಡಿಸ್ಕಸ್ ಮಾಡಿದ್ದು ಖಂಡಿತ ನಮ್ಮ ಚಾನಲಲ್ಲಿ ನಿಮಗೆ ಅದು ಸಿಗುತ್ತೆ. ಒಂದ್ಸತಿ ಹೋಗಿ ಖಂಡಿತ ನೋಡಿ. ಸೊ ಇವಾಗ ನಿನ್ನೆ ಕ್ವೆಶ್ಚನ್ ಕೊಟ್ಟಿದ್ದೆ, ನಾನು ಒಂದು 7 ಕ್ವೆಶ್ಚನ್ ಕೊಟ್ಟಿದ್ದೆ ಸಾಲ್ವ್ ಮಾಡೋಕ್ಕೆ. 8 ಥರ ಪ್ರೊನೌನ್ಸ್ ಮೇಲೆ ಇರುವಂಥ ಈ 7 ಕ್ವೆಶ್ಚನ್ಸ್. ಸೊ ಇವತ್ತಿನ ಸೆಷನ್ ಏನಿದೆ, ನಾವು ಬರೀ ಪ್ರಾಕ್ಟೀಸ್ ಮಾಡೋಣ. ಪ್ರೊನೌನ್ಸ್ನ ವೇರಿಯಸ್ ಕ್ವೆಶ್ಚನ್ಸ್ ಏನಿದೆ ಅದು ಎಕ್ಸಾಮಲ್ಲಿ ಹೆಂಗೆ ಕೇಳ್ಬೋದು, ಅದನ್ನು ನಾವು ಹೆಂಗೆ ಅಪ್ರೋಚ್ ಮಾಡ್ಬೋದು ಅನ್ನೋದ್ರ ಮೇಲೇ ಇವತ್ತಿನ ಸೆಷನ್ ನಾನು ಮಾಡ್ತಾ ಇದ್ದೀನಿ. ಸೊ ನೆನ್ನೆ ಕೊಟ್ಟಿದ್ದ ಕ್ವೆಶ್ಚನ್ಸ್ ಇದು. ಸೊ ಫಸ್ಟ್ ಒನ್, ಹೌ ಮೆನಿ ಆಫ್ ಯು ಹ್ಯಾವ್ ಆನ್ಸರ್ಡ್? ಫಸ್ಟ್ ಆಫ್ ಆಲ್ ಎಲ್ಲರೂ ಆನ್ಸರ್ ಮಾಡಿದ್ದೀರಾ? ಅಟ್ಲೀಸ್ಟ್ ಟ್ರೈ ಆದರೂ ಮಾಡಿದ್ದೀರಾ? ಯಾಕಂದರೆ ಟ್ರೈ ಮಾಡಿದ್ರೇ ನಿಮಗೆ ಗೊತ್ತಾ, ತಪ್ಪೋ ಸರಿನೋ. ಇವಾಗ ನಿಮಗೆ ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ಯಾವತ್ತೂ ಹೋಪ್ಸ್ ಕಳ್ಕೊಳ್ಬೇಡಿ ಅಥವಾ ಕಾನ್ಫಿಡೆನ್ಸ್ ಕಳ್ಕೊಳ್ಬೇಡಿ. ಯಾಕಂದರೆ ಮಾಡೋಕ್ಕಾಗಿಲ್ಲ, ಅಟ್ಲೀಸ್ಟ್ 0ಇಂದಾನೇ ಶುರು ಮಾಡಿದ್ರೆ ನಾಳೆ ಒಂದಿನ ನಾವು ಹೀರೋ ಆಗ್ಬೋದು ಅಲ್ವಾ. ಸೊ ನಾವು ಲೆಟ್ ಅಸ್ ಸಿ ದ ಪ್ರಾಕ್ಟೀಸ್ ಕ್ವೆಶ್ಚನ್ಸ್. ಐ ಹೋಪ್ ಯು ಗೈಸ್ ಹ್ಯಾವ್ ಡನ್. ಸೊ ಇವಾಗ ಅದನ್ನು ಮತ್ತೆ ಡಿಸ್ಕಸ್ ಮಾಡೋಣ. ಯು ಕ್ಯಾನ್ ಚೆಕ್ ಔಟ್ ಹೌ ಮೆನಿ ಕ್ವೆಶ್ಚನ್ಸ್ ಹ್ಯಾವ್ ಕಮ್ ಕರೆಕ್ಟ್ಲಿ. ಫಸ್ಟ್ ಒನ್, ಈಚ್ ಆಫ್ ದ ಸ್ಟೂಡೆಂಟ್ಸ್ ಮಸ್ಟ್ ಸಬ್ಮಿಟ್ ದೇರ್ ಹೋಮ್ ವರ್ಕ್ ಬೈ ಫ್ರೈಡೇ. ಓಕೆ, ಸೊ ಫಸ್ಟ್ ಆಫ್ ಆಲ್ ಈ ಕ್ವೆಶ್ಚನ್ನ ನಾನು ಹೆಂಗೆ ಅಪ್ರೋಚ್ ಮಾಡ್ಬೋದು, ಇದರಲ್ಲಿ ತಪ್ಪೆಲ್ಲಿದೆ? ಕ್ಯಾನ್ ಯು ಟೆಲ್ ಮಿ? ಕ್ಯಾನ್ ಎನಿವನ್ ಟೆಲ್ ಮಿ ಇಲ್ಲಿ ಮಿಸ್ಟೇಕ್ ಎಲ್ಲಿದೆ, ಇದರಲ್ಲಿ ಸರಿ ಏನಾಗ್ಬೋದು? ಕ್ಯಾನ್ ಯು ಟೆಲ್ ಮಿ? ಈಚ್ ಆಫ್ ದ ಸ್ಟೂಡೆಂಟ್ಸ್ ಮಸ್ಟ್ ಸಬ್ಮಿಟ್ ದೇರ್ ಹೋಮ್ ವರ್ಕ್. ಸೊ ಹಿಯರ್ ಸಿ ವಿ ಆರ್ ಟಾಕಿಂಗ್ ಅಬೌಟ್ ಈಚ್, ರೈಟ್? ಈಚ್, ಅದರ್, ಎವ್ರಿ. ಸೊ ಈಚ್ ಅಂತ ಹೇಳೋದು ವಿ ಯೂಶಲಿ ಟೆಲ್ ಇಟ್ ಆಸ್ ಪ್ರತಿಯೊಬ್ಬ ಸ್ಟೂಡೆಂಟು ಅಂತ ಆ ರೀತಿ ನಾವು ಬಳಸ್ತೀವಿ. ಸೊ ಈಚ್ ಆಫ್ ದ ಸ್ಟೂಡೆಂಟ್. ಸೊ ಹಿಯರ್ ಫಸ್ಟ್ ಆಫ್ ಆಲ್ ನಾವು ಯೂಸ್ ಮಾಡಬೇಕಾಗಿರೋ ಅಂಥ ನೌನ್ ಏನಿದೆ, ದ್ಯಾಟ್ ಶುಡ್ ಬಿ ಇನ್ ಸಿಂಗ್ಯುಲರ್. ಓಕೆ, ಈಚ್ ಆಫ್ ದಿ ಸ್ಟೂಡೆಂಟ್, ಈಚ್ ಆಫ್ ದಿ ಸ್ಟೂಡೆಂಟ್. Okay, must submit. Now subject, that is student, is singular. Idu singular iddaga there it becomes
ಪ್ಲೂರಲ್ ಅಲ್ವಾ, ದೇರ್ ಅಂತ ನಾನು ಬಳಸೋದು ಪ್ಲೂರಲ್ ಟರ್ಮ್ಸ್ಗೆ. ಸೊ ಸ್ಟೂಡೆಂಟ್ ದಟ್ ಇಸ್ ವಿಚ್ ಇಸ್ ಅ ನೌನ್, ಅದೇ ಸಿಂಗ್ಯುಲರ್ ಆಗಿದ್ದಾಗ ದಿಸ್ ದೇರ್ ವಿಚ್ ಇಸ್ ಅ ಪ್ರೊನೌನ್, pronoun should always be complementing noun. ಅದನ್ನ ನಾನು ಹೆಂಗೆ ಪ್ಲೂರಲ್ ಅಲ್ಲಿ ಇಡೋದು? ಸೊ ಹಿಯರ್ ದಿಸ್ ವಿಲ್ ಆಲ್ಸೋ ಚೇಂಜ್ ಇಟ್ ಟು ಹಿಸ್. ಯಾಕೆ ಹಿಸ್, ವೈ ನಾಟ್ ಹರ್? ನೀವು ನೌನ್ಸ್ ಕ್ಲಾಸಸ್ ನೋಡಿದ್ರೆ we discussed about the second type of classification of noun, where we can distinguish masculinity, feminine and others, right? So others anta bandaga where we cannot differentiate the gender. For example, teacher, student, lawyer, doctor, ಈ ತರ ಇದ್ದಾಗ ಯಾರೋ ಒಬ್ರು ಸ್ಟೂಡೆಂಟ್ ಅಂತ ತಗೊಂಡ್ರೆ ಸ್ಟೂಡೆಂಟು ಹುಡುಗಿನೂ ಆಗ್ಬೋದು ಹುಡುಗನೂ ಆಗ್ಬೋದು. ಈ ತರ ಇದ್ದಾಗ we cannot differentiate ಅಲ್ವಾ. ಸೊ ಈ ತರ ಕೇಸಸ್ ಅಲ್ಲಿ we must always choose masculinity. That is why it is always his. This is the rule in grammar. ನಾವು ಆಲ್ರೆಡಿ ಇದನ್ನ pronoun nouns ಅಲ್ಲಿ ಓದಿದ್ದೀವಿ. If you have not watched that video, you can go and watch. That was the first video that we have discussed. Okay, so this is each of the student must submit his homework by Friday. Next, the teacher gave the books to John and I. ಓಕೆ, ಸೊ ಇಲ್ಲಿ ಏನು ಅರ್ಥ, ಏನು ಟೀಚರು ಬುಕ್ಸ್ ಕೊಟ್ಟಿದ್ದಾರೆ, ಯಾರಿಗೆ? ಜಾನ್ ಮತ್ತು ನನಗೆ ಬುಕ್ಸ್ ಕೊಟ್ಟಿದ್ದಾರೆ ಅಂತ ಅರ್ಥ. ಸೊ ಹಿಯರ್ ದ ಟೀಚರ್ ಗೇವ್ ದ ಬುಕ್ಸ್, ಓಕೆ, ಪ್ಲೂರಲ್ ಅಲ್ಲಿ ನಾನು ಇದು ಬಳಸ್ಬೋದು, ಟು ಜಾನ್ ಆ್ಯಂಡ್ ಐ. ಸೊ ದಿಸ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಪರ್ಸನಲ್ ಪ್ರೊನೌನ್. ಸೊ ಪರ್ಸನಲ್ ಪ್ರೊನೌನಲ್ಲಿ ನಾನು ಬಳಸಬೇಕಾದ್ರೆ ಪ್ರೊನೌನು ಸಬ್ಜೆಕ್ಟ್ ಇದ್ದಾಗ ಒಂದು ಥರ ಬಳಸಬೇಕು, ಆಬ್ಜೆಕ್ಟ್ ಇದ್ದಾಗ ಒಂದು ಥರ ಬಳಸಬೇಕು. ಸಬ್ಜೆಕ್ಟ್ ಅಂದರೆ ವಿಚ್ ಇಸ್ ಇನ್ ದಿ ಸ್ಟಾರ್ಟ್ ಆಫ್ ದಿ ಸೆಂಟೆನ್ಸ್. ದ ಟೀಚರ್ ಹಿಯರ್ ಇಸ್ ದ ಸಬ್ಜೆಕ್ಟ್, ರೈಟ್? ಸೊ ಟೀಚರ್ ನಂತರ ಬರ್ತಾ ಇರೋದು ಗೇವ್ ವಿಚ್ ಇಸ್ ಅ ವರ್ಬ್. ವರ್ಬ್ ನಂತರ ಇರೋದಲ್ಲ ಆಬ್ಜೆಕ್ಟ್, ರೈಟ್? ಆಬ್ಜೆಕ್ಟಿವ್ ಕೇಸಲ್ಲಿದ್ದಾಗ ನಾನು ಯೂಸ್ ಮಾಡಬೇಕಾಗಿರುವಂಥ ಪ್ರೊನೌನು ಐ ಇರಬಾರ್ದು, ಇಟ್ ಶುಡ್ ಬಿ ಮೀ. Okay, the teacher gave books to John and me. It's not I. If anyone calls, tell them I am not available. So what will be the answer for this? If anyone calls, tell them I am not available. So first of all, what is this anyone? Anyone ಅನ್ನೋದು ಎಲ್ಲಿ ಬಳಸ್ತೀವಿ? Anyone is something. What is it known as? It is a universal pronoun or indefinite pronoun, right? It's a universal pronoun or undefinite pronoun. So universal pronoun ಅಥವಾ indefinite pronoun ಯೂಸ್ ಮಾಡಬೇಕಾದ್ರೆ ನಾನು ಸಿಂಗ್ಯುಲರೇ ಬಳಸಬೇಕು, ಕರೆಕ್ಟ್? ಸೊ anyone is a indefinite pronoun. Tell, now this is complementing them. ದೆಮ್ ಇಂಡೆಫಿನೈಟ್ಗೆ ಕಾಂಪ್ಲಿಮೆಂಟ್ ಆಗ್ತಿರೋದು ದೆಮ್, ರೈಟ್? ಟೆಲ್ ದೆಮ್ ಅಲ್ಲ. ಸೊ ನಾನು ಯೂಸ್ ಮಾಡಬೇಕಾಗಿರೋದು ಸಿಂಗ್ಯುಲರ್, ಬಟ್ ಹಿಯರ್ ದೆಮ್ ಇಸ್ ಪ್ಲೂರಲ್. ಅಗೇನ್ ಇಟ್ ಇಸ್ ಟೆಲ್ ಹಿಮ್. ಇಫ್ ಎನಿ ಒನ್ ಕಾಲ್ಸ್, ಟೆಲ್ ಹಿಮ್ ಐ ಆಮ್ ನಾಟ್ ಅವೈಲಬಲ್. ಅಗೇನ್ ಹಿಮ್ಮೆ ಏನಕ್ಕೆ, ವೈ ನಾಟ್ ಹರ್ ಅಂತಂದರೆ, ಸಿ ದರ್ ಇಸ್ ಅ ರೂಲ್ ಇನ್ ಗ್ರಾಮರ್. ಯಾವಾಗ ನನಗೆ ಜೆಂಡರ್ ಗೊತ್ತಿರಲ್ವೋ ಐ ಮಸ್ಟ್ ಆಲ್ವೇಸ್ ಯೂಸ್ ಮಸ್ಕ್ಯುಲಿನಿಟಿ. ಸೊ ಹಿಯರ್ ಮಸ್ಕ್ಯುಲಿನಿಟಿ ಇಸ್ ಹಿಮ್. ಸೊ ಯು ಕ್ಯಾನ್ ಆಲ್ಸೋ ಯೂಸ್ ಹರ್, but as per the grammar rule it is appropriate to use the choice should be him first. Okay, next, neither of the boys brought their book. So neither is nothing but distributive, right? Distributive pronoun. So neither of the boys brought their book. So neither of, either of, none of, one of, these are the four distributive pronoun. So neither of the boys brought their book. So distributive use ಮಾಡುವಾಗ there are two aspects that I must remember. ಒಂದು, distributive ಜೊತೆ ಯೂಸ್ ಮಾಡುವಂಥ ನೌನು ಯಾವಾಗಲೂ ಪ್ಲೂರಲ್ ಅಲ್ಲಿ ಇರಬೇಕು. So here boys is the noun. So boys noun is plural. Okay, brought their books, whereas whatever the other things such as verb ಅದೆಲ್ಲ ನಾನು ಸಿಂಗ್ಯುಲರ್ ಅಲ್ಲೇ ಇರಬೇಕು, ರೈಟ್? ಸೊ ನೀದರ್ ಆಫ್ ದ ಬಾಯ್ಸ್ ಅಂದರೆ ಇಬ್ಬರು ಹುಡುಗರು. ನೀದರ್ ನಾನು ಯೂಸ್ ಮಾಡೋದು ಯಾರೋ ಇಬ್ಬರು ಹುಡುಗರ ಮಧ್ಯೆ ಕಂಪ್ಯಾರಿಸನ್, ಡಿಸ್ಟ್ರಿಬ್ಯೂಷನ್ ಮಾಡುವಾಗ. ಸೊ ಇಬ್ಬರು ಹುಡುಗರಲ್ಲಿ ಇಬ್ಬರೂ ಬುಕ್ ತಂದಿರಲಿಲ್ಲ ಅಂತ ಅರ್ಥ. ಓಕೆ, ಸೊ ನೀದರ್ ಆಫ್ ದ ಬಾಯ್ಸ್ ಬ್ರಾಟ್ ಹಿಸ್ ಬುಕ್. neither of the boys brought his book. ಯಾಕೆ ಅಂತಂದರೆ ಐ ಹ್ಯಾವ್ ಟು ಶೋ, ನೀದರ್ ಇಬ್ಬರಲ್ಲಿ ಒಬ್ಬರೂ ತಂದಿಲ್ಲ ಅಂತ ಅರ್ಥ. ಸೊ ದಿಸ್ ಶುಡ್ ಬಿ ಸಿಂಗ್ಯುಲರ್. ಸೊ ಹಿಸ್ ಅನ್ನೋದು ಏನಕ್ಕೆ ಅಂದರೆ ಬಾಯ್ಸ್. ಹಿಯರ್ ಇಟ್ ಇಸ್ ಬಾಯ್ಸ್. ಹಿಯರ್ ಇಟ್ ಇಸ್ ನಾಟ್ ಲೈಕ್ ವಿ ಡೋಂಟ್ ನೋ ದ ಜೆಂಡರ್. ನಮಗೆ ಹುಡುಗರ ಜೆಂಡರ್ ಗೊತ್ತು, ಇಟ್ ಇಸ್ ಮೇಲ್. ಸೊ ದಟ್ ಇಸ್ ವೈ ಹಿಸ್ ಬುಕ್. ನೆಕ್ಸ್ಟ್, ದ ಕಮಿಟಿ ಮೇಡ್ ಇಟ್ಸ್ ಡಿಸಿಷನ್. ಫಸ್ಟ್ ಆಫ್ ಆಲ್, ಕಮಿಟಿ ಅನ್ನೋದು ಯಾವ ಥರ ನೌನ್? ಕ್ಯಾನ್ ಯು ಟೆಲ್ ಮಿ ವಾಟ್ ಟೈಪ್ ಆಫ್ ನೌನ್ ಇಸ್ ಕಮಿಟಿ? ಹೇಳ್ಬೋದಾ? ಇದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ದೀವಿ ನೌನ್ಸ್ ಚಾಪ್ಟರ್ ಮಾಡುವಾಗ. ಇದ್ರ ಮೇಲೆ ಕ್ವೆಶನ್ಸ್ ಕೂಡ ನಾವು ಸಾಲ್ವ್ ಮಾಡಿದ್ದೀವಿ. ಕ್ಯಾನ್ ಯು ಗೈಸ್ ಟೆಲ್ ಮಿ? ಸೊ ಆ ವಿಡಿಯೋ ಸಪೋಸ್ ಇನ್ ಕೇಸ್ ನೀವು ನೋಡಿಲ್ಲ ಅಂತಂದರೆ ಯು ಕ್ಯಾನ್ ಚೆಕ್ ದ್ಯಾಟ್ ಆನ್ ವರಾಂಡಾ ರೇಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್.
ಓಕೆ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಖಂಡಿತ ನೀವು ಸಬ್ಸ್ಕ್ರೈಬ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ನಿಮಗೆ ಲೈವ್ ಕ್ಲಾಸಸ್ ಯಾವಾಗ ಆಗುತ್ತೆ ಅನ್ನೋ ಪ್ರತಿ ನೋಟಿಫಿಕೇಷನು ನಿಮಗೆ ಬರುತ್ತೆ. ಓಕೆ, ಸೊ ಕಮಿಟಿ ಈಸ್ ನಥಿಂಗ್ ಬಟ್ ಅ ಕಾಮನ್ ಕಲೆಕ್ಟಿವ್ ನೌನ್, ರೈಟ್? ಕಲೆಕ್ಟಿವ್ ನೌನ್ನ ನಾನು ಬಳಸಬೇಕು ಅಂದರೆ 2 ಥರ ಬಳಸ್ಬೋದು. ಒಂದು ಯೂನಿಟಿ ಆಗಿ, ಆ್ಯಂಡ್ ಯೂನಿಟಿ ಆಗಿ ಬಳಸಿದಾಗ ಯೂಸ್ ಮಾಡೋ ವರ್ಬ್ ಸಿಂಗ್ಯುಲರ್ ಆಗಿ ಬಳಸಬೇಕು. ವೆನ್ ಸಮಥಿಂಗ್ ಇಸ್ ನಾಟ್ ಕಲೆಕ್ಟಿವ್ ನೌನೇ ಆದರೆ ಅದು ಯೂನಿಟಿ ಆಗಿ ನಾನು ರೆಪ್ರೆಸೆಂಟ್ ಮಾಡ್ತಿಲ್ಲ, ಇನ್ಸ್ಟೆಡ್ ಇಟ್ ಈಸ್ ಶೋನ್ ಲೈಕ್ ಯೂನಿಟಿ ಆಗಿ ಅಲ್ಲ, ಬೇರೆ ಬೇರೆ ಥರ ನಾನು ಬಳಸುವಾಗ ಅಟ್ ದಟ್ ಟೈಮ್ ದ ವರ್ಬ್ ಶುಡ್ ಬಿ ಆಲ್ವೇಸ್ ಇನ್ ಪ್ಲೂರಲ್. ಓಕೆ, ನಾ ದ ಕಮಿಟಿ ಮೇಡ್ ಇಟ್ಸ್ ಡಿಸಿಷನ್. ಸೊ ಕಮಿಟಿ ಅನ್ನೋದು ನಾನು ಯೂನಿಟಿ ಆಗಿ ತೋರಿಸ್ತಾ ಇದ್ದೀನಿ, ದಟ್ ಈಸ್ ಇಟ್ಸ್ ಡಿಸಿಷನ್. ಓಕೆ, ಬೇಸ್ಡ್ ಆನ್ ವಾಟ್ ದೇ ಥಾಟ್ ವಾಸ್ ಬೆಸ್ಟ್. ಸೊ ಬೇಸ್ಡ್ ಆನ್ ವಾಟ್ ದೇ, ನೋಡಿ ದೇ ಇಸ್ ಅ pronoun, ರೈಟ್? ನಾವು ಕಮಿಟಿ ಆ್ಯಂಡ್ ಆಲ್ ಇಸ್ ಸಿಂಗ್ಯುಲರ್, ಇಲ್ಲಿ ಯೂನಿಟಿ ಆಗಿ ರೆಪ್ರೆಸೆಂಟ್ ಮಾಡ್ತಿದ್ದಾರೆ. ಸೊ ಇಟ್ಸ್ ಅನ್ನೋದನ್ನ ನಾನು ಸಿಂಗ್ಯುಲರ್ ಆಗಿ ನೋಡಿದ್ದೀನಿ. ಬಟ್ ವೈ ದೇ? ಇಟ್ ಶುಡ್ ಬಿ ಕಾಂಪ್ಲಿಮೆಂಟಿಂಗ್. ಓಕೆ, ಇಟ್ ಶುಡ್ ಬಿ ಕಾಂಪ್ಲಿಮೆಂಟಿಂಗ್. ಸೊ ಕಮಿಟಿ ಮೇಡ್ ಇಟ್ಸ್ ಡಿಸಿಷನ್ ಬೇಸ್ಡ್ ಆನ್ ವಾಟ್ it thought was best. Okay, it should be complimenting. Next, everybody should do their homework on should do their own homework. So again, everybody ಅನ್ನೋದು ಯಾವ ಥರ pronoun? Everybody is indefinite pronoun again. ಸೊ ನೀವು ಮತ್ತೆ ಹಿಂದಿನ ಸೆಷನ್ ನೋಡಿಲ್ಲ ಅಂತಂದರೆ ಇದೆಲ್ಲನೂ ನಾವು ಹಿಂದಿನ ಸೆಷನಲ್ಲಿ ನೋಡಿದ್ದೀವಿ. ಅಂದರೆ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಇಟ್. 8 ಥರ ಪ್ರೋನೌನ್ಸ್ನ ನಾವು ಡಿಸ್ಕಸ್ ಮಾಡಿದ್ದೀವಿ. ಅದ್ರ ಬಗ್ಗೆ ಅದರಲ್ಲಿ ಇರುವಂಥ ಇಂಪಾರ್ಟೆಂಟ್ ರೂಲ್ಸ್ನ ಕೂಡ ಕಲ್ತಿದ್ದೀವಿ. ಸೊ ನೀವು ನೋಡಿಲ್ಲ ಅಂದರೆ ಮತ್ತೊಮ್ಮೆ ಅಲ್ಲಿ ಹೋಗಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೋಗಿ ನೋಡ್ಬೋದು. ಸೊ ಎವ್ರಿಬಡಿ ಈಸ್ ಅ ಯೂನಿವರ್ಸಲ್ pronoun or indefinite pronoun. Okay, so indefinite pronoun ಜೊತೆ ನಾನು ಬಳಸುವಾಗ whatever the complementing or the verb is used, it should be in singular form. Okay, so here everybody should do their ಅಂತ ಇದೆಯಾ? So their should be complementing everybody. So their ಅನ್ನೋದು it is plural, it is used for plural, but everybody is used as singular sense. So it is not everybody. Their ಅಲ್ಲ, again it is his. Why his? Why not her? Again, can you tell me the same story? ಯಾವಾಗ ನನಗೆ ಜೆಂಡರ್ ಗೊತ್ತಿರಲ್ವೋ, ಆಸ್ ಪರ್ ದ ಗ್ರಾಮರ್ ರೂಲ್ ಐ ಮಸ್ಟ್ ಆಲ್ವೇಸ್ ಚೂಸ್ ಮಸ್ಕ್ಯುಲಿನಿಟಿ. ಹಾಗಾಗಿ ಇಟ್ ಇಸ್ ಹಿಸ್. ಎವ್ರಿಬಡಿ ಶುಡ್ ಡೂ ಹಿಸ್ ಓನ್ ಹೋಮ್ವರ್ಕ್. ನೆಕ್ಸ್ಟ್, ದ ಕಂಪನಿ ವಿಲ್ ಅನೌನ್ಸ್ ದೇರ್ ರಿಸಲ್ಟ್ಸ್ ಟುಮಾರೋ. ಇದರಲ್ಲಿ ಏನು ತಪ್ಪಿರ್ಬೋದು? ಇಸ್ ದಿಸ್ ಸೆಂಟೆನ್ಸ್ ಕರೆಕ್ಟ್ ಆರ್ ರಾಂಗ್? ದ ಕಂಪನಿ ವಿಲ್ ಅನೌನ್ಸ್ ದೇರ್ ರಿಸಲ್ಟ್ಸ್ ಟುಮಾರೋ. ವಾಟ್ ಯು ಥಿಂಕ್ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್? ಕಮೆಂಟ್ ಮಾಡಿ ಹೇಳ್ಬೋದಾ ಇದಕ್ಕೆ ಏನು ಆನ್ಸರ್ ಇದೆ ನಿಮಗೆ ಅಂತ? ವಾಟ್ ವಾಸ್ ದ ರೈಟ್ ಆನ್ಸರ್? ನಿಮ್ಗೆ ಏನು ಆನ್ಸರ್ ಬಂದಿತ್ತು? ಕ್ಯಾನ್ ಯು ಗೈಸ್ ಕಮೆಂಟ್ ಆ್ಯಂಡ್ ಲೆಟ್ ಮೀ ನೋ. ಸೊ ಯು ಸಿ ದ ಕಂಪನಿ ಹಿಯರ್ ಐ ಆಮ್ ಟಾಕಿಂಗ್ ಆಸ್ ಅ ಹೋಲ್, ರೈಟ್? ಆಸ್ ಅ ಹೋಲ್ ಆಗಿ ನಾನು ಮಾತಾಡ್ತಾ ಇದ್ದೀನಿ, ಕಲೆಕ್ಟಿವ್ ಆಗಿ ಮಾತಾಡ್ತಾ ಇದ್ದೀನಿ. ಕಂಪನಿ ಅಂದರೆ ಯೂನಿಟಿ, ಇಟ್ ಈಸ್ ಯೂನಿಫೈಡ್, ಇಟ್ ವಿಲ್ ಅನೌನ್ಸ್ ಇಟ್ಸ್ ರಿಸಲ್ಟ್ ಅಲ್ವಾ? ವೈ ದೇ ಆರ್? ಐ ಆಮ್ ಟಾಕಿಂಗ್ ಅಬೌಟ್ ಓನ್ಲಿ ಒನ್ ಕಂಪನಿ, ನಾಟ್ ಮೆನಿ ಕಂಪನೀಸ್ ಟು ಯೂಸ್ ದೇಯರ್. ದೇಯರ್ ಅನ್ನೋದು ನಾನು ಯಾವಾಗ ಯೂಸ್ ಮಾಡ್ತೀನಿ? ಪ್ಲೂರಲಲ್ಲಿದ್ದಾಗ ಬಳಸ್ತೀನಿ. ಬಟ್ ಇಲ್ಲಿ ಒಂದೇ ಕಂಪನಿ ಬಗ್ಗೆ ನಾನು ಮಾತಾಡ್ತಿರುವಾಗ ಐ ಶುಡ್ ಯೂಸ್ ಇಟ್ಸ್. ಓಕೆ, ದ ಕಂಪನಿ ವಿಲ್ ಅನೌನ್ಸ್ ಇಟ್ಸ್ ರಿಸಲ್ಟ್ಸ್ ಟುಮಾರೋ. ಐ ಹೋಪ್ ಯು ಗೈಸ್ ಹ್ಯಾವ್ ಅಂಡರ್ಸ್ಟುಡ್. ಇದೇ ಆನ್ಸರ್ಸ್ ಬಂದಿದೆಯಾ ಅಥವಾ ಬೇರೆ ಆನ್ಸರ್ಸ್ ಬಂದಿದೆಯಾ ಅಂತ ಒಂದ್ಸತಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಐ ಹೋಪ್ ಯು ಗೈಸ್ ಹ್ಯಾವ್ ಗಾಟ್ ಟು ನೋ ಹೌ ಟು ಅಪ್ರೋಚ್ ದೀಸ್ ಟೈಪ್ ಆಫ್ ಕ್ವೆಶನ್ಸ್. ಇವಾಗ ಲೆಟ್ ಅಸ್ ಹ್ಯಾವ್ ಕಾನ್ಸೆಪ್ಟ್ ಅಪ್ಲಿಕೇಶನ್. ಪ್ರೊನೌನ್ಸ್ ಬಗ್ಗೆ ನಾವು ಇಷ್ಟು ಕಲ್ತಿದ್ದೀವಿ. ಸೊ ಅದನ್ನು ನಾನು ಹೆಂಗೆ ಅಪ್ಲೈ ಮಾಡ್ಬೋದು ಅಂತ ನೋಡೋಣ. ಸೊ ದ ಫಸ್ಟ್ ಕ್ವೆಶ್ಚನ್ ಇಸ್, I really like watching old movies dash. Okay, this is in the form of fill in the blanks. Okay, I really like watching old movies dash some are some of the best things on TV. So what is it? Those, that, this, these. What would be the answer? I really like watching old movies. What would be the answer? ಏನು ಇರ್ಬೋದು ಆನ್ಸರ್? I really like watching old movies dash are some of the best things on TV. It is those. Okay, those are some of the best things on TV. Okay, it is not that. ದ್ಯಾಟ್ ಅಂತ ನಾನು ಯೂಸ್ ಮಾಡಲ್ಲ, ಯಾಕಂದರೆ ದ್ಯಾಟ್ ಅಂತ ನಾನು ಬಳಸಬೇಕು ಅಂದರೆ ವಿ ಹ್ಯಾವ್ ಸೀನ್ ದ್ಯಾಟ್ ಅನ್ನೋದು ಎಲ್ಲಿ ಬಳಸ್ತೀವಿ? ಇನ್ 3 ಕಂಡೀಷನ್ಸ್, ರೈಟ್? ಯಾವಾಗ ಹ್ಯೂಮನ್ ಜೊತೆ ನಾನ್ ಲಿವಿಂಗ್ ಥಿಂಗ್ ಅಥವಾ ಆ್ಯನಿಮಲ್ ಇದೆಯೋ ಆವಾಗ ದ್ಯಾಟ್ ಅಂತ ಬಳಸ್ತೀನಿ, ದ ಫಸ್ಟ್ ಕೇಸ್. ಸೆಕೆಂಡ್ ಕೇಸ್, ದರ್ ಆರ್ ಸಮ್ ಎಕ್ಸೆಪ್ಷನಲ್ ವರ್ಡ್ಸ್ ಸಚ್ ಆಸ್ ದಿ, ಓನ್ಲಿ, ದ ಸೇಮ್, ದ ಫ್ಯೂ, ಎವ್ರಿಥಿಂಗ್, ಎನಿಥಿಂಗ್, ನಥಿಂಗ್. ಈ ವರ್ಡ್ಸ್ ಇದ್ದಾಗ ಮಾತ್ರ ದ್ಯಾಟ್ ಅಂತ ಬಳಸ್ತೀನಿ.
ಥರ್ಡ್ ಕ್ರೈಟೀರಿಯಾ ವೆನ್ ಐ ಆಮ್ ಯೂಸಿಂಗ್ ಸೂಪರ್ಲೇಟಿವ್ ಡಿಗ್ರಿ, ಆವಾಗ ಅಷ್ಟೇ ನಾನು ದ್ಯಾಟ್ ಅಂತ ಬಳಸ್ತೀನಿ. ಅದರ್ವೈಸ್ ಐ ಡು ನಾಟ್ ಯೂಸ್ ದ್ಯಾಟ್ ಅನ್ನೆಸೆಸರಿಲಿ. ದಿಸ್ ಇಸ್ ಅ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್. ಸೊ ದಿಸ್ ಅನ್ನೋದು ಯಾವಾಗ ಬಳಸ್ತೀನಿ? ವೆನ್ ಸಮಥಿಂಗ್ ಈಸ್ ಇನ್ ಸಿಂಗ್ಯುಲರ್, ರೈಟ್? ಸಮಥಿಂಗ್ ಈಸ್ ಇನ್ ಸಿಂಗ್ಯುಲರ್ ಆ್ಯಂಡ್ ನಿಯರರ್ ಟು ಮೀ. ಬಟ್ ಇಲ್ಲಿ ಮೂವೀಸ್ ಅನ್ನೋದು ಇಸ್ ಅ ಪ್ಲೂರಲ್ ಅಲ್ವಾ? ಇಟ್ ಇಸ್ ನಾಟ್ ನಿಯರರ್ ಟು ಮೀ, ಇಟ್ ಇಸ್ ಪ್ಲೂರಲ್. ಐ ಆಮ್ ಟಾಕಿಂಗ್ ಅಬೌಟ್ ಓಲ್ಡ್ ಮೂವೀಸ್. ಸೊ ಓಲ್ಡ್ ಮೂವೀಸ್ ಅಂದರೆ ಸಮಥಿಂಗ್ ವಿಲ್ ಬಿ ಫರ್ದರ್, ರೈಟ್? ಸೊ ದೀಸ್ ಅನ್ನೋದು ವಿ ಯೂಸ್ ಇಟ್ ಫಾರ್ ಸಮಥಿಂಗ್ ಇನ್ ಪ್ಲೂರಲ್, ಬಟ್ ಸಮಥಿಂಗ್ is nearer to me. Old is not nearer, it is further. So ಹಾಗಾಗಿ those ಅಂತ ನಾವು ಬಳಸ್ಬೋದು, right? I really like watching old movies. Those are some of the best things on TV. Clear? Because they're not something the latest, they are something older ones. Next question. Dash flavor do you prefer or have? So this is an example of interrogative pronoun. This is an example of interrogative pronoun. So interrogative pronoun ಅಂದರೆ ನಾನು ಯಾವಾಗ ಆನ್ಸರ್ ಮಾಡ್ತೀನಿ ಅವಾಗ ನನಗೆ ಆನ್ಸರಲ್ಲಿ ಪ್ರೊನೌನ್ ಬರಬೇಕು, ರೈಟ್? ವಿತ್ ಸಬ್ಸ್ಟಿಟ್ಯೂಟ್ಸ್ ನೌನ್. ಓಕೆ, ಸೊ ಡ್ಯಾಶ್ ಫ್ಲೇವರ್ ಡು ಯು ಪ್ರೆಫರ್ ಟು ಹ್ಯಾವ್? ವಾಟ್, ವಿಚ್, ಹೂ ಅಥವಾ ಹೂಮ್. ಸೊ ಹೂ ಅಥವಾ ಹೂಮ್ ಅನ್ನೋದು ಇಟ್ ಡಸಂಟ್ ಮೇಕ್ ಸೆನ್ಸ್ ಬಿಕಾಸ್ ವಿ ಯೂಸ್ ಇಟ್ ಫಾರ್ ಲಿವಿಂಗ್ ಥಿಂಗ್ಸ್, right? We use it for living things. Who or whom is used for living things, whereas what or which alli yavdirbodu. See, the thing is what and which have the same meaning. Now use ಮಾಡೋದು almost same, but ಯಾವಾಗ ಡಿಫ್ರೆನ್ಸ್ ಏನು ಅಂದರೆ which ಅನ್ನೋದು ನಾನು ಎಲ್ಲಿ ಬಳಸ್ತೀನಿ ಅಂದರೆ ಯಾವಾಗ ನಾನು ಒಂದು ಪರ್ಟಿಕ್ಯುಲರ್ ಥಿಂಗ್ ಬಗ್ಗೆ, ಪರ್ಟಿಕ್ಯುಲರ್ ವಸ್ತು ಇರ್ಬೋದು ಯಾವುದು, which is in particular, ಅದ್ರ ಬಗ್ಗೆ ಮಾತಾಡ್ತಿದ್ದೀನೋ ಆವಾಗ I take which. But when I'm not talking in particular, for example we say what is your name. So particular ಆಗಿ there are so many lakhs and lakhs of names ಅಲ್ವಾ? ಪರ್ಟಿಕ್ಯುಲರ್ ಆಗಿ ಒಂದೇ ಹೆಸರು ಬಗ್ಗೆ ನಾನು ಕೇಳ್ತಿಲ್ಲ. ಸೊ I am which color do you like? Now I am talking about one particular color. Are you getting the difference? What is your name? There are lakhs and lakhs of names. ಅದರಲ್ಲಿ ನನಗೆ ಗೊತ್ತೇ ಇಲ್ಲ ನಿಮ್ಮ ಹೆಸರು ಏನು ಅಂತ. Clear? So here I have to use which. So ವಾಟ್ ಮತ್ತು ವಿಚ್ ಅನ್ನೋದು ನಾನು ಯಾವಾಗ ಬಳಸ್ತೀನಿ? ದಟ್ ಈಸ್ ವಾಟ್ ಅಂತ ವೆನ್ ಐ ಹ್ಯಾವ್ ಟು ಮಚ್, ತುಂಬ ರೇಂಜಸ್ ಆಫ್ ಆನ್ಸರ್ ಇದ್ದಾಗ ಐ ಯೂಸ್ ವಾಟ್. ಬಟ್ ವೆರಾಸ್ ವೆನ್ ದೇರ್ ಇಸ್ ಅ ಲೆಸರ್ ರೇಂಜ್ ಆಫ್ ಆನ್ಸರ್ಸ್ ಕಡಿಮೆ ಇದ್ದಾಗ ಐ ಯೂಸ್ ವಿಚ್. ಓಕೆ, ದಟ್ ಈಸ್ ದ ಡಿಫ್ರೆನ್ಸ್. ಸೊ ಹಿಯರ್ ದಿ ಆನ್ಸರ್ ಇಸ್ ವಿಚ್ ಫ್ಲೇವರ್. ಯಾಕಂದರೆ ಫ್ಲೇವರ್ಸ್ ಆರ್ ವೆರಿ ದೇ ಆರ್ ರಿಸ್ಟ್ರಿಕ್ಟೆಡ್, ತುಂಬ ರೇಂಜ್ ಇಲ್ಲ. So here the right answer will be which. ಯಾಕಂದರೆ ನಮಗೆ restricted number of flavors, we don't have too many numbers, ಹಾಗಾಗಿ ನಾನು which ಬಳಸ್ತೀನಿ. Neeta, next question. Neeta slept on the road and hurt dash himself, themselves, her and herself. What will be the answer? ಏನು ಅನ್ಸುತ್ತೆ ಆನ್ಸರ್ ಏನಿರ್ಬೋದು? What type of question is this, by the way? So herself, themselves, himself, these are examples of reflexive pronoun, right? Reflexive pronoun ಅಂದರೆ which ರಿಸೀವ್ಸ್ ದಿ ಆ್ಯಕ್ಷನ್ ತೊಗೊಳ್ಬೇಕು. ಬಟ್ ಯಾವಾಗ ನೌನ್ ಇರೋದಿಲ್ವೋ ಆವಾಗ ವಿ ಯೂಸ್ ರಿಫ್ಲೆಕ್ಸಿವ್ ಪ್ರೊನೌನ್. ಸೊ ನೀತಾ ಸ್ಲಿಪ್ಟ್, ಸೊ ವಿ ನೋ ದ್ಯಾಟ್ ಶಿ ಈಸ್ ಅ ಗರ್ಲ್, ರೈಟ್? ನೀತಾ ಸ್ಲಿಪ್ಟ್ ಆನ್ ದ ರೋಡ್ ಆ್ಯಂಡ್ ಹರ್ಟ್. ಸೊ ಗರ್ಲ್ ಆಗಿರೋದ್ರಿಂದ ಹಿಮ್ಸೆಲ್ಫ್ ಅಂತ ನಾನು ಬಳಸೋಕ್ಕಾಗೋದಿಲ್ಲ, ರೈಟ್? ದೆಮ್ಸೆಲ್ಸ್ ಅನ್ನೋದು ನಾನು ಯಾವಾಗ ಬಳಸ್ತೀನಿ? ವೆನ್ ಥಿಂಗ್ಸ್ ಆರ್ ಇನ್ ಪ್ಲೂರಲ್. ಬಟ್ ಹಿಯರ್ ಇಟ್ ಈಸ್ ಓನ್ಲಿ ಅಬೌಟ್ ಒನ್ ಪರ್ಸನ್, ಸೊ ಐ ಕೆನಾಟ್ ಯೂಸ್ ದೆಮ್ಸೆಲ್ಸ್. ನೆಕ್ಸ್ಟ್ ಹರ್ ಅಥವಾ ಹರ್ ಸೆಲ್ಫ್. ಏನಿರ್ಬೋದು ಆನ್ಸರ್ ಇದಕ್ಕೆ? What can be the answer? Neeta slipped on the road and hurt her, or whether she hurt herself? It is she hurt herself. This is the answer. Okay, she hurt herself, not her. She did not hurt only her, she hurt herself. That is the answer. The students talked dash when the teacher had left. So what can you fill here? Each other. Again, students ಅನ್ನೋದು ಪ್ಲೂರಲ್ ಅಲ್ಲಿ ಇದೆಯಾ? ಸ್ಟೂಡೆಂಟ್ಸ್ ಅನ್ನೋದು ಪ್ಲೂರಲ್ ಅಲ್ಲಿ ಇದೆ. The students talked dash to, okay, we don't know, when the teacher had left. So teacher class ಇಂದ ಹೋದಾಗ ಸ್ಟೂಡೆಂಟ್ಸ್ ಮಾತಾಡ್ಕೊಳ್ತಿದ್ರು. What will be the answer? Each other, themselves, oneself, one another. So themselves ಅನ್ನೋದು ನಾವು ಇಲ್ಲಿ again where do we use? We use it with reference to reflexive pronoun. Again, oneself is also reflexive pronoun. ಆದರೆ ನಾವು oneself ಅನ್ನೋದು ಎಲ್ಲಿ ಬಳಸ್ತೀವಿ? ಕಾಂಪ್ಲಿಮೆಂಟು ನನಗೆ ಒನ್ ಇರಬೇಕು, ಆವಾಗಷ್ಟೇ ನಾನು oneself ಅಂತ ಬಳಸಬೇಕು. ಬಟ್ ಹಿಯರ್ ದ ಕಾಂಪ್ಲಿಮೆಂಟ್ ಇಸ್ ನಾಟ್ ಒನ್, ಸೊ ಐ ಕ್ಯಾನ್ ಸ್ಟ್ರೇಟ್ ಅವೇ cut it off. Again, each other ಅನ್ನೋದು ಎಲ್ಲಿ ಬಳಸ್ತೀವಿ? So this is example of reciprocal pronoun, right? It is an example of reciprocal pronoun. So reciprocal pronoun ಅಲ್ಲಿ ಎರಡು ಥರ ಇರುತ್ತೆ, each other and one another. So each other ಅಂತ ನಾವು ಎಲ್ಲಿ ಬಳಸ್ತೀವಿ? When we are talking about only two people, ಬರೀ ಇಬ್ಬರು ವ್ಯಕ್ತಿಗಳು ಮಾತ್ರ ಇನ್ವಾಲ್ವ್ ಆಗಿದ್ದಾಗ ಐ ಯೂಸ್ ಈಚ್ ಅದರ್. ಬಟ್ ಇಬ್ಬರು ವ್ಯಕ್ತಿಗಿಂತ ಮೋರ್ ದ್ಯಾನ್ ಟೂ ಇನ್ವಾಲ್ವ್ ಆಗಿದ್ದಾಗ ಐ ಯೂಸ್ ಒನ್ ಅನದರ್, ರೈಟ್? ಸೊ ದೆಮ್ಸೆಲ್ಸ್, ದ ಸ್ಟೂಡೆಂಟ್ ಟಾಕ್ ಟು ದೆಮ್ಸೆಲ್ಸ್ when the teacher had left. Would that make sense? It doesn't make sense.
Okay, so here I can choose, I must choose among each other or one another. So illi the students anta enide, that is plural. So plural antandre more than 2 anta allellu nange 2 anta mention madilla, but it is understood it is more than 2. So more than 2 anta iddaga I must use one another. The students talked to one another when the teacher had left. So this is an example of reflexive, reciprocal pronoun. Okay, sorry, this is an example of reciprocal pronoun. So this is one type of pronoun. This is one type of pronoun. Okay, next, the cabinet gave dash vote today. Okay, what is it? It's, their, theirs, its. So ivaga see, pay attention to this. It's ಅಂತಂದ್ರೆ ಯಾವುದಾದ್ರೂ ಅಪಾಸ್ಟ್ರಫಿ ಎಸ್ ಹಾಕಿದಾಗ the meaning is it is. Okay, the meaning is it is. So it is ಅನ್ನೋದು ನಾನಿಲ್ಲಿ ಯೂಸ್ ಮಾಡೋಕ್ಕೆ ಆಗಲ್ಲ. So I can cancel out this particular option. Next, it's, their and theirs. Now cabinet ಅನ್ನೋದು noun. ಈ noun ಬಗ್ಗೆ ಸ್ವಲ್ಪ ಇಲ್ಲಿ ನಾವು ಕಲ್ತ್ಕೊಳ್ಬೋದು. What type of a noun is that? Can you guys comment and tell me? ಯಾವ ಥರ noun ಇರ್ಬೋದು? cabinet ಅನ್ನೋದು ಯಾವ ಥರ noun ಇರ್ಬೋದು? Yes guys, can you comment and tell me? So ಇದ್ರ ಬಗ್ಗೆ ಕೂಡ ನಾವು nouns ಅಲ್ಲಿ ಡಿಸ್ಕಸ್ ಮಾಡಿದ್ದೀವಿ nouns ಮಾಡುವಾಗ. If you have not watched it, kindly go and watch it. ಯಾಕಂದರೆ these are the key things that will help you in your exam to identify the error. So cabinet ಅನ್ನೋದು it is a collective noun. Okay, so collective noun again I can use it in two ways. ಒಂದು ಯೂನಿಟಿ ಆಗಿ ಬಳಸುವಾಗ ನಾನು ಯೂಸ್ ಮಾಡುವಂಥ verb ಅಥವಾ ಕಾಂಪ್ಲಿಮೆಂಟಿಂಗ್ pronoun should be in terms of singular. ಇಲ್ಲಿ I am using it as unity ಅಲ್ವಾ. cabinet ಅನ್ನೋದು ಒಮ್ಮತದಲ್ಲಿ ನಾನು ತೋರಿಸ್ತಾ ಇದ್ದೀನ. ಸೊ cabinet gave, ಇಲ್ಲಿ ವಾಟ್, theirs ಅನ್ನೋದು I can cancel it out, their ಅನ್ನೋದು I can cancel it out. ಯಾಕೆ ಅಂದರೆ they are used when we are in terms of plural. ಸೊ ಪ್ಲೂರಲ್ ಇಲ್ಲಿ ನನಗೆ ಬೇಡ, ಯಾಕಂದರೆ ಇದನ್ನು ನಾನು ಒಮ್ಮತೆ ಐ ಆಮ್ ಶೋಯಿಂಗ್ ಇಟ್ ಆಸ್ ಅ ಯೂನಿಟಿ. ಹಾಗಾಗಿ ಇಟ್ ಇಸ್ ಇಟ್ಸ್. ಸೊ ಇಟ್ಸ್ ಅನ್ನೋದು ಅಗೇನ್ ದಿಸ್ ಇಸ್ ಟು ಶೋ ಪೊಸೆಷನ್. ಓಕೆ, ಪೊಸೆಷನ್ ತೋರಿಸುವಾಗ ಇಟ್ ಈಸ್ ಆಲ್ವೇಸ್ ನೆಸಸರಿ ಟು ಜಾಯಿನ್ ಎಸ್. ಎಸ್ ಅನ್ನೋದೇನಿದೆ ಅದನ್ನು ನಾನು ಜಾಯಿನ್ ಮಾಡಬೇಕು. ಇಟ್ಸ್, yours, hers. Okay, so this is how you must join. Once, this is how you must join. Adre if I write it as it and apostrophe s or she is and apostrophe s, that means she is, it is anta artha. is athwa was anta kuda balasbodu. Okay, so that is the difference. Always note this difference. So here the right answer is it's. It's vote today. Let dash who can save her from drowning. What will be the answer for this? Again, this is a pretty tricky question. Let dash who can save her from drowning. Drowning ಅಂದರೆ ಮುಳುಗೋದ್ರಿಂದ ಯಾರಾದರೂ ಕಾಪಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಈ ಥರ ಕ್ವೆಶ್ಚನ್ಸ್ ಇದ್ದಾಗ it is best advised that you go through the option. Okay, let their ಅನ್ನೋದು ಇಲ್ಲಿ ನಾನು ಯೂಸ್ ಮಾಡ್ಬೋದಾ? let their who can save, ಅರ್ಥ ಸಿಗ್ತಾ ಇದೆಯಾ? ನನಗೆ ಇಲ್ಲಿ ಅರ್ಥ ಸಿಗ್ತಾ ಇಲ್ಲ. ಸೊ ಅಗೇನ್ ಐ ಕೆನಾಟ್ ಯೂಸ್ ದಿಸ್. ಓಕೆ, ಲೆಟ್ ಇಟ್ ಹೂ ಕ್ಯಾನ್ ಸೇವ್. ಸೊ ಹೂ ಅಂತ ಇರುವಾಗ, ಹೂ ಅಂತ ನಾನು ಬಳಸೋದು ಯಾವಾಗ? ವೆನ್ ದೇರ್ ಇಸ್ ಅ ಹ್ಯೂಮನ್. ಸೊ ಆಲ್ರೆಡಿ ಇಲ್ಲಿ ಹ್ಯೂಮನ್ ಇದೆ, ಬಟ್ ಇಟ್ ಅನ್ನೋದು ನಾನು ಯಾವಾಗ ಬಳಸ್ತೀನಿ? ಇಟ್ ಅನ್ನೋದು ನಾನು ಆ್ಯನಿಮಲ್ ಅಥವಾ ನಾನ್ ಲಿವಿಂಗ್ ಥಿಂಗ್ಗೆ ಬಳಸ್ತೀನಿ. ಸೊ ದಿಸ್ ಥಿಂಗ್ ವಿ ಹ್ಯಾವ್ ಡೆಲ್ಟ್ ಇನ್ ಡೀಟೇಲ್ ನಾವು ಪರ್ಸನಲ್ ಪ್ರೊನೌನ್ ಮಾಡುವಾಗ ಓದಿದ್ದೀವಿ. ಸೊ ನೆನ್ನೆ ವಿಡಿಯೋನಲ್ಲಿ ನೀವು ನೋಡಿಲ್ಲ ಅಂದರೆ ಒಂದ್ಸತಿ ಮತ್ತೊಮ್ಮೆ ನೋಡಿಕೊಂಡು ದೆನ್ ಯು ಕ್ಯಾನ್ ಸಾಲ್ವ್ ದೀಸ್ ಕ್ವೆಶ್ಚನ್ಸ್. ಓಕೆ, ಸೊ ದಟ್ ಈಸ್ ಇಟ್ ಈಸ್ ನಥಿಂಗ್ ಬಟ್ ಅ ಪರ್ಸನಲ್ ಪ್ರೊನೌನ್. ರೈಟ್, ಇಟ್ಸ್ ಅ ಪರ್ಸನಲ್ ಪ್ರೊನೌನ್. ಸೊ ನೆಕ್ಸ್ಟ್, ಹಿಮ್. ಕ್ಯಾನ್ ಐ ಯೂಸ್ ಹಿಮ್? ಹಿಮ್ ಅನ್ನೋದೇನು? See again, him, let him who can save her from drowning. him ಅನ್ನೋದು ನಾನು ಏನಕ್ಕೆ ಬಳಸಬಾರ್ದು ಅಂದರೆ, ಸಿ, him is used only in the objective case. It is not used in the subjective case. So this we have seen in personal pronoun. him ಅನ್ನೋದು ನಾನು objective case ಅಂದರೆ ಸೆಂಟೆನ್ಸ್ ಕೊನೆಯಲ್ಲಿ ಬಳಸ್ಬೋದು, ಸೆಂಟೆನ್ಸ್ ಮೊದಲು ಬಳಸಬಾರ್ದು. ಸೊ him ಅನ್ನೋದು ಕೂಡ ನಾನು ಯೂಸ್ ಮಾಡೋಕ್ಕಾಗಲ್ಲ. ರಿಮೈನಿಂಗ್ ಇಸ್ ಓನ್ಲಿ he, ಬಿಕಾಸ್ ನನ್ ಆಫ್ ದೀಸ್ ಅಂತೂ ಇಲ್ಲ. ಸೊ let he who, right, let he who, that means it is making sense. I am talking about a human who is also complementing. Let he who can save her from drowning. Okay, so here he is correct. he ne ಏನಕ್ಕೆ ಕರೆಕ್ಟ್ ಅಂತಂದರೆ, see, this is subjective. subjective case ಅಲ್ಲಿ personal pronoun ಅಲ್ಲಿ I can use he, that is absolutely correct. but him ಅನ್ನೋದು ನಾನು ಯೂಸ್ ಮಾಡಬೇಕಾಗಿರೋದು ಬರೀ objective case, that is at the end of the sentence, not at the beginning of the sentence.
ಆರ್ ಯು ಗೈಸ್ ಫಾಲೋಯಿಂಗ್? ಅರ್ಥ ಆಗ್ತಿದೆಯಾ? ಅರ್ಥ ಆಗ್ತಿದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿ. ಇಫ್ ಐ ಆಮ್ ಗೋಯಿಂಗ್ ಟೂ ಫಾಸ್ಟ್ ಅಥವಾ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಪಾರ್ಟ್, ದಟ್ ಇಸ್ ಎರರ್ ಸ್ಪಾಟಿಂಗ್. ಸೊ ನಾವು ಫಿಲ್ ಇನ್ ದ ಬ್ಲಾಂಕ್ಸ್ ಕೂಡ ನೋಡ್ಬೋದು, ಎರರ್ ಸ್ಪಾಟಿಂಗಲ್ಲಿ ಕೂಡ ನೋಡ್ಬೋದು. ಸೊ ಫಿಲ್ ಇನ್ ದ ಬ್ಲಾಂಕ್ಸಲ್ಲಿ ವಿ ಜಸ್ಟ್ ಹ್ಯಾವ್ ಟು ಫಿಗರ್ ಔಟ್ ವಿಚ್ ಇಸ್ ದಿ ಪ್ರಾಪರ್ ಎಲಿಮೆಂಟ್ ದಟ್ ಐ ಹ್ಯಾವ್ ಟು ಪ್ಲೇಸ್. ಬಟ್ ಎರರ್ ಸ್ಪಾಟಿಂಗಲ್ಲಿ ಎಲ್ಲಿ ತಪ್ಪಾಗಿದೆ ಮತ್ತು ಆ ತಪ್ಪನ್ನ ನಾನು ಎಲ್ಲಿ ಸರಿ ಮಾಡ್ಕೊಳ್ಬೋದು ಅಂದರೆ ಅದನ್ನು ರೀಪ್ಲೇಸ್ ಮಾಡಬೇಕಾ ಅಥವಾ ತಪ್ಪಾಗಿರೋದು ಐಡೆಂಟಿಫೈ ಮಾಡಬೇಕಾ ಅಂತ ಮಾತ್ರ ನಾನು ನೋಡಬೇಕು. ಓಕೆ, ಸೊ ಫಸ್ಟ್ಲಿ ಹೀ ಬಾಟ್ ದ ಬುಕ್ಸ್ ಆ್ಯಂಡ್ ಪುಟ್ ಇಟ್ ಇನ್ ದ ಬ್ಯಾಗ್. ಸೊ ವೇರ್ ಡು ಯು ಥಿಂಕ್ ಇಸ್ ದಿ ಎರರ್? He, okay, firstly personal pronoun he usage is correct because that is used in subjective case. Adu sari ide. He bought the books and put it in his bag. Sari idiya? So illi nav ಏನು ತಪ್ಪಾಗಿರ್ಬೋದು? ತಪ್ಪಿದ್ರೆ I will tell you that there is error in this question. ಖಂಡಿತ there is an error. Where is the error? Can you guys comment and tell me? So where do you find is the error? ಅಥವಾ ಈ ಥರ ಕ್ವೆಶ್ಚನ್ಸ್ನ ಎರರ್ ಹೆಂಗೆ ಸ್ಪಾಟ್ ಮಾಡ್ಬೋದು? See, he bought the books. Books is in plural. Okay, underline. Next, and put it anta idea. So usage of it is correct. Yakandre books non living ide. Adre books is in terms of plural. Books is in terms of plural. It anodu nanu singular alli badasbeka. Right? So error is in this portion. He bought the books and put them. And put them should be the right answer. Put them in the bag. Okay, always try to correlate. Complement ಆಗ್ತಿದ್ಯಾ ಅಂತ ಚೆಕ್ ಮಾಡಿ. Next, civil servants should acquit efficiently in the service of the common man. Okay, so civil servants, again this is in terms of plural, should acquit efficiently in the service of common man. This is very simple. What type of a pronoun is this? ಯಾವ ಥರ ಪ್ರೊನೌನು ಹೆಂಗೆ ನಾನು ಇದನ್ನು ಬಳಸ್ಬೋದು? ಕ್ಯಾನ್ ಯು ಗೈಸ್ ಕಮೆಂಟ್ ಆ್ಯಂಡ್ ಟೆಲ್ ಮಿ. ನಿನ್ನೆ ನಾವು ಡಿಸ್ಕಸ್ ಮಾಡಿದ್ದೀವಿ ಇದು. ಸೊ ದಿಸ್ ಇಸ್ ಅ ಸೆಕೆಂಡ್ ಟೈಪ್ ಆಫ್ ಪ್ರೊನೌನ್ ದಟ್ ವಿ ಹ್ಯಾಡ್ ಡಿಸ್ಕಸ್, ದಟ್ ಇಸ್ ರಿಫ್ಲೆಕ್ಸಿವ್. ರೈಟ್? ಸೊ ರಿಫ್ಲೆಕ್ಸಿವ್ ಪ್ರೊನೌನ್ ಅನ್ನೋದು ನಾನು ಯಾವಾಗ ಬಳಸ್ತೀನಿ? ದರ್ ಆರ್ ಸರ್ಟನ್ ಸೆಟ್ ಆಫ್ ವರ್ಬ್ಸ್, ಕರೆಕ್ಟ್? ಆ ವರ್ಡ್ಗಳು ಯಾವಾಗ ವರ್ಬ್ ಪ್ಲೇಸಲ್ಲಿ ಬರುತ್ತೋ ವಿ ಹ್ಯಾವ್ ಸ್ಟಡಿಡ್ ದ್ಯಾಟ್ ದೇರ್ ಶುಡ್ ಬಿ ಸಮ್ ನೌನ್ ಟು ರಿಸೀವ್ ದಿ ಆ್ಯಕ್ಷನ್. ಯಾವಾಗ ನೌನ್ ಇಲ್ವೋ ಆವಾಗ ವಿ ಯೂಸ್ ಅ ರಿಫ್ಲೆಕ್ಸಿವ್ ಪ್ರೊನೌನ್, ಕರೆಕ್ಟ್? ಸೊ ರಿಫ್ಲೆಕ್ಸಿವ್ ಪ್ರೊನೌನ್ ಶುಡ್ ಬಿ ರಿಸೀವಿಂಗ್ ದಿ ಆಬ್ಜೆಕ್ಟ್, ರಿಸೀವಿಂಗ್ ದಿ ಆಕ್ಷನ್ such a way that it should be reflection of the subject, right? So here the exceptional words were like this: acquit, avail, reconcile, amuse, enjoy. All these were the examples of such exceptional words. So ಇನ್ನೂ ಹೆಚ್ಚು ಎಕ್ಸೆಪ್ಷನಲ್ ವರ್ಡ್ಸು ನಾವು ಇನ್ ಡೀಟೇಲ್ ಆಗಿ ಹಿಂದಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಇನ್ನೊಮ್ಮೆ ಐ ಹೋಪ್ ಯು ಗೈಸ್ ಯಾರ್ಯಾರು ನೋಡಿದಾರೋ ಐ ಹೋಪ್ ಯು ಗೈಸ್ ಆರ್ ಮೇಡ್ ಅ ನೋಟ್ ಆಫ್ ಇಟ್. ನೋಡಿಲ್ದೇ ಇರೋರು ಮತ್ತೆ ಹೋಗಿ ನೋಡಿ. ಸೊ ಅದರಲ್ಲಿ ಒಂದು ಎಕ್ಸೆಪ್ಷನಲ್ ವರ್ಡ್ ಇಸ್ ಅಕ್ವಿಟ್. Okay, absent, all these were exceptional words. Acquit, so acquit ide, civil servant should acquit efficiently. So this is not a noun. So acquit nantara barbekagirodu noun illa antandre I must use a reflexive pronoun. And secondly, reflexive pronoun nanu balasbekadre it should be complementing the noun civil servants. So what should be the answer? The civil servants should acquit themselves efficiently in the service. And one more thing is, ಯಾವಾಗಲೂ themselves ಅಂತ ನಾವು ಯಾವಾಗ ಯೂಸ್ ಮಾಡ್ತೀವಿ, it should be in plural only. themselves ಅಂತ ಯೂಸ್ ಮಾಡೋದು ತಪ್ಪು. It is always themselves. Okay, the civil servants should acquit themselves efficiently in the service of the common man. Next, my father always advises me that I should keep myself from bad boys. Okay, so where is the error in this? ಇದರಲ್ಲಿ ಏನು ಎರರ್ ಇರ್ಬೋದು ಅಥವಾ ಇದು ಯಾವ ಥರ ಪ್ರೊನೌನ್ ಇರ್ಬೋದು? ಕ್ಯಾನ್ ಯು ಗೈಸ್ ಕಮೆಂಟ್ ಆ್ಯಂಡ್ ಟೆಲ್ ಮಿ ವಾಟ್ ಟೈಪ್ ಆಫ್ ಅ ಪ್ರೊನೌನ್ ಇಸ್ ದಿಸ್? ಆ್ಯಂಡ್ ಇದರಲ್ಲಿ ಎರರ್ ಅಂದರೆ ಯಾವ ಪೊಸಿಷನಲ್ಲಿ ಎರರ್ ಇರ್ಬೋದು? ಎನಿ ಗೆಸಸ್? ಯು ಗೈಸ್ ಕ್ಯಾನ್ ಕಮೆಂಟ್ ಆ್ಯಂಡ್ ಟೆಲ್ ಮಿ. ಅಟ್ಲೀಸ್ಟ್ ಐಡೆಂಟಿಫೈ ಮಾಡಿ. ಹೆಂಗೆ ಐಡೆಂಟಿಫೈ ಮಾಡ್ಬೋದು? ಬ್ರೇಕ್ ದ ಸೆಂಟೆನ್ಸಸ್ ಆ್ಯಂಡ್ ಟ್ರೈ ಟು ಐಡೆಂಟಿಫೈ. ಪ್ರತಿಯೊಂದು ಸೆಗ್ಮೆಂಟ್ನ ಬ್ರೇಕ್ ಮಾಡಿ ನೋಡಿ. So if at all you have watched nouns and learnt it thoroughly, ಕೆಲವರು advisors ಅಂತ ಹೇಳ್ಬೋದು, but this is absolutely correct. Okay, see, advisors, there are two different spellings of advisors. Advise ending with ICE and advise ending with ISC. Okay, ಯಾವಾಗ ISC ಇಂದ ಎಂಡ್ ಆಗುತ್ತೋ this is used as verb,
ಆ್ಯಂಡ್ ಯಾವಾಗ ಐ ಸಿ ಇಂದ ಎಂಡ್ ಆಗುತ್ತೋ ದಿಸ್ ಇಸ್ ಯೂಸ್ಡ್ ಆಸ್ ನೌನ್. ಸೊ ನೌನಲ್ಲಿ ನಾನು ಬಳಸುವಾಗ ಇಟ್ ಇಸ್ ಯೂಸ್ಡ್ ಆಸ್ ಅನ್ಕೌಂಟಬಲ್ ನೌನ್. ಸೊ ಅನ್ಕೌಂಟಬಲ್ ನೌನ್ಸ್ ಅನ್ನೋದು ಕ್ಯಾನ್ ನೆವರ್ ಬಿ ಯೂಸ್ಡ್ ಇನ್ ಪ್ಲೂರಲ್. ದಿಸ್ ಇಸ್ ಅ ವರ್ಬ್, ಇಟ್ ಇಸ್ ಯೂಸ್ಡ್ ಇನ್ ಸಿಂಗ್ಯುಲರ್ ವರ್ಬ್ ಆ್ಯಂಡ್ ದಟ್ ಇಸ್ ಕರೆಕ್ಟ್. ಓಕೆ ಫೈನ್. ಸೊ ಅನ್ಕೌಂಟಬಲ್ ನೌನ್ಸ್ ಕೂಡ ಎಷ್ಟೊಂದು ಅದರಲ್ಲಿ 3 ಇಂಪಾರ್ಟೆಂಟ್ ಕಂಡೀಷನ್ಸ್ ಇದೆ. ಯು ಗೈಸ್ ಗೋ ಆ್ಯಂಡ್ ವಾಚ್ ಇಫ್ ಯು ಹ್ಯಾವ್ ನಾಟ್ ವಾಚ್ಡ್ ಇಟ್ ಯೆಟ್. ಆ್ಯಂಡ್ ದೋಸ್ ಹು ಹ್ಯಾವ್ ಆಲ್ರೆಡಿ ವಾಚ್ ಟ್ರೈ ಟು ರಿಕಾಲ್ ಆಲ್ ದೀಸ್. ಇದನ್ನು ಮತ್ತೆ ರಿವೈಸ್ ಮಾಡ್ತಾರೆ, ಯಾಕಂದರೆ ಎಕ್ಸಾಮ್ಸಲ್ಲಿ ಇದು ಕೇಳ್ತಾರೆ, ಖಂಡಿತ ಕೇಳುವಂಥ ಕ್ವೆಶನ್ಸ್ ಇವೆಲ್ಲ. Okay, so here my father always advises me. This is correct because advises is singular and that is for father. It is correct. Advises me. This is also correct. That I should keep myself from bad boys. So illi myself anta idya, underline ಮಾಡಿ. Right? Myself is something that you have to pay attention to. Again, this is a reflexive pronoun. ಸೊ ರಿಫ್ಲೆಕ್ಸಿವ್ ಪ್ರೊನೌನ್ ಯಾವುದ್ರ ಜೊತೆ ಬರಬೇಕು ಅಂತ ನಾವು ಈ ಒಂದು ಕ್ವೆಶ್ಚನಲ್ಲಿ ಡಿಸ್ಕಸ್ ಮಾಡಿದ್ವಿ. ಯಾವುದ್ರ ಜೊತೆ ಯೂಸ್ ಮಾಡಬಾರ್ದು ಅನ್ನೋದು ಕೂಡ ಇನ್ನೊಂದು ಸೆಗ್ಮೆಂಟ್ ನಾವು ಹಿಂದಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ದಟ್ ಈಸ್ ವಿತ್ ಕೀಪ್, ಹೈಡ್, bathe. These are some of the examples with which I must never use reflexive pronoun. ಯಾಕಂದರೆ the action itself is understood. It is not necessary to pass it on. Okay, so here usage of reflexive pronoun is incorrect. My father always advises me that I should keep from bad boys. That's it. Okay. Next. Avail every chance that comes your way lest you should repent in the long run. What is the answer for this? Even this is a very simple. This is also related to reflexive pronoun. Reflexive. But reflexive alli use madodu. It is with respect to avail. Okay. So avail what? Avail kuda. Avail what? Again here. What is it? Acquit what? So ಯಾವಾಗ ನನಗೆ ಈ ಆ್ಯಕ್ಷನ್ ಪಾಸ್ ಆನ್ ಆಗಲ್ವೋ ಇಂಥ ವರ್ಡ್ಸು ನಾನು ಯಾವಾಗ ವರ್ಬ್ ಪೊಸಿಷನಲ್ಲಿ ಯೂಸ್ ಮಾಡ್ತೀನಿ, ದೆನ್ ಐ ಮಸ್ಟ್ ಯೂಸ್ ಇಟ್. ಐ ಮಸ್ಟ್ ಯೂಸ್ ಅ ರಿಫ್ಲೆಕ್ಸಿವ್ ಪ್ರೊನೌನ್. ಸೊ ಅವೇಲ್ ಹಿಯರ್, ಹೌ ಕ್ಯಾನ್ ಐ ಯೂಸ್ ಇಟ್ ಆಸ್ ಅ ಕಾಂಪ್ಲಿಮೆಂಟ್? ಅವೇಲ್ ಎವ್ರಿ ಚಾನ್ಸ್ ದಟ್ ಕಮ್ಸ್ ಯೋರ್ ವೇ ಅಂತ ಇದೆಯಾ? So whatever the reflexive pronoun I am using, it should be complementing your. So what should be the answer? Avail yourself. Avail yourself every chance that comes your way lest you should repent in the long run. Okay, so this is correct. Avail yourself. This is correct. Okay, so you can see the reflexive pronoun yavaga yav grammatical rule alli exceptional words irutho adella important agutte. That will be asked in the examination. That is what examiner wants to test the best. Okay, there should be no misunderstanding between you and she. Okay, there should be no misunderstanding between you and she. What will be the answer for this? Idakke correct answer enagirutte? There should be no misunderstanding between you and she. Now, she is something that you have to consider. This is an example of personal pronoun. Right, this is an example of personal pronoun. So personal pronoun alli nan she ಬಳಸಬೇಕಾದ್ರೆ ಬಳಸೋದು ಬರೀ when. she ಅನ್ನೋದು I have to use when I am using it in subjective case. Subjective case ಅಂದರೆ where I am starting the sentence, ಅದನ್ನು ನಾನು subjective case ಅಂತೀನಿ. So when I am using it in the subjective case, then I have to use she. she ಅನ್ನೋದು objective case ಅಥವಾ sentence ಕೊನೆಯಲ್ಲಿ ಬಂದಾಗ that will be turned into her. Okay, that will be turned into her. So you should pay attention to all these. There should be no misunderstanding between you and her. So you ಅನ್ನೋದು subjective ಆದರೂ ಸರಿ, objective ಆದರೂ ಸರಿ, it will remain the same. This is second person. Okay, this is second person and this is third person. Always know the difference. So this should be very, very important. Okay, next. It was Mohan or her who came here last night and kept on knocking at the door. Okay, so ಇಲ್ಲಿ ಮೋಹನ್ ಅಥವಾ ಬೇರೆ ಯಾರೋ ಹುಡುಗಿ ಇರ್ಬೋದು, ಯಾರು ಲಾಸ್ಟ್ ನೈಟ್ ಬಂದು ಡೋರ್ ಬಡಿತಾನೆ ಇದ್ರು ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ವಾಟ್ ಶುಡ್ ಬಿ ದಿ ಆನ್ಸರ್? ಸೇಮ್ ಕಾನ್ಸೆಪ್ಟ್, ಮೋಹನ್ ಆರ್ ಹರ್. ಓಕೆ, ಹರ್ ಅನ್ನೋದು ಮೋಹನ್ ಇಸ್ ಫೈನ್, ಮೋಹನ್ ಇಸ್ ಫೈನ್, ಬಟ್ ಹರ್, ವೇರ್ ಡು ವಿ ಯೂಸ್ ಹರ್? ವಿ ಯೂಸ್ ಇಟ್ ಇನ್ ದಿ ಆಬ್ಜೆಕ್ಟಿವ್ ಕೇಸ್. Right, but that is not objective case, it is a subjective case. It is Mohan or she. Here I have to use she. This is also an example of personal pronoun. It was Mohan or she who came here last night and kept on knocking at the door. This will be the right answer.
ಐ ಹೋಪ್ ಯು ಗೈಸ್ ಆರ್ ಫಾಲೋಯಿಂಗ್. ಅರ್ಥ ಆಗ್ತಿದೆ ಅಥವಾ ಅರ್ಥ ಆಗ್ತಿಲ್ಲ ಅಂದರೆ ನನಗೆ ಒಂದು ಸತಿ ಕಮೆಂಟ್ ಮಾಡಿ ತಿಳಿಸಿ, ಸೊ ದ್ಯಾಟ್ ಐ ಕ್ಯಾನ್ ಬಿ ಬೆಟರ್ ಅಟ್ ಎಕ್ಸ್ಪ್ಲನೇಷನ್ ನೆಕ್ಸ್ಟ್ ಟೈಮ್. ಸೊ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಖಂಡಿತ ಒಂದು ಸತಿ ಸಬ್ಸ್ಕ್ರೈಬ್ ಮಾಡಿ. ಸೊ ಯಾವಾಗ ಲೈವ್ ಸೆಷನ್ಸ್ ಇರುತ್ತೆ ಅವಾಗೆಲ್ಲ ನಿಮಗೆ ನೋಟಿಫಿಕೇಷನ್ಸ್ ಬೇಕು ಅಂದರೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಸೆಟ್ ಆಫ್ ಕ್ವೆಶ್ಚನ್ಸ್. Again here, this is also error spotting. Which we saw surprised all and one person at the function. ಏನಿರ್ಬೋದು ಇದರಲ್ಲಿ ತಪ್ಪೇನಿರ್ಬೋದು? ಫಸ್ಟು ತಪ್ಪು ಐಡೆಂಟಿಫೈ ಮಾಡಿ. ತಪ್ಪು ಐಡೆಂಟಿಫೈ ಮಾಡಿದ್ಮೇಲೆ ಎಕ್ಸಾಮಿನರ್ ಕೇಳಿಲ್ಲ ಅಂದ್ರೂ ಅಟ್ಲೀಸ್ಟ್ ನಿಮಗೆ ಆನ್ಸರ್ ಗೊತ್ತಿರಬೇಕು. ದ್ಯಾಟ್ ಮೀನ್ಸ್ ಯು ಹ್ಯಾವ್ ಪ್ರಿಪೇರ್ಡ್ ಸೋ ವೆಲ್ ಅಂತ ಅರ್ಥ. ಓಕೆ, ವಿಚ್ ವಿ ಸಾ ಸರ್ಪ್ರೈಸ್ಡ್ ಆಲ್ ಆ್ಯಂಡ್ ಒನ್ ಪ್ರೆಸೆಂಟ್ ಅಟ್ ದಿ ಫಂಕ್ಷನ್. ಓಕೆ, ಸೊ ವಾಟ್ ಇಸ್ ಇಟ್? ವಿಚ್ ವಿ ಸಾ ಅಂದರೆ ನಾವೇನು ನೋಡಿದ್ವಿ ಅದು ಎಲ್ಲರಿಗೂ ಸರ್ಪ್ರೈಸ್ ಮಾಡಿದೆ ಅಂತ ಅರ್ಥ. ಸೊ ಹಿಯರ್ ಇಫ್ ಯು ಆರ್ ಥಿಂಕಿಂಗ್ ದ್ಯಾಟ್ ದಿಸ್ ಪಾರ್ಟ್, ದ ಸೆಕೆಂಡ್ ಪೋರ್ಷನ್ ಇದು ತಪ್ಪಿದೆ ಅಂತಂದರೆ ದಟ್ ಇಸ್ ರಾಂಗ್. ಇಟ್ ಇಸ್ ಪರ್ಫೆಕ್ಟ್ಲಿ ಕರೆಕ್ಟ್. ಓಕೆ, ದ ಥಿಂಗ್ ಇಸ್ ವಿತ್ ರೆಸ್ಪೆಕ್ಟ್ ಟು ಇಂಟರೋಗೇಟಿವ್ ಪ್ರೊನೌನ್. ಸೊ ಇವಾಗಷ್ಟೇ ನಾವು ಹಿಂದಿನ ಒಂದು ಕ್ವೆಶ್ಚನ್ ಡಿಸ್ಕಸ್ ಮಾಡುವಾಗ ನಾನು ವಾಟ್ ಮತ್ತು ವಿಚ್ ಬಳಸುವಾಗ ಡಿಫ್ರೆನ್ಸ್ ಹೇಳಿದೆ. ಸೊ ವಾಟ್ ಅನ್ನೋದು ಯಾವಾಗ ಚೂಸ್ ಮಾಡ್ತೀವಿ ಅಂದರೆ ವೆನ್ ವಿ ಹ್ಯಾವ್ ವೈಡ್ ರೇಂಜ್. ಬಟ್ ವಿಚ್ ಅನ್ನೋದು ನಾವು ಯಾವಾಗ ಚೂಸ್ ಮಾಡ್ತೀವಿ? ವೆನ್ ದ ರೇಂಜ್ ಇಸ್ ವೆರಿ ಲೆಸ್. ಸೊ ಹಿಯರ್ ಇಟ್ ಇಸ್ ನಾಟ್ ವಿಚ್, ಇಟ್ ಇಸ್ ವಾಟ್. ವಿ ಡೋಂಟ್ ನೋ ವಾಟ್ ವಿ ಸಾ. ನೋಡಿರೋದು ಎಷ್ಟೊಂದು ಜನ, ಇವಾಗ ನಾನೊಂದು ನೋಡಿರ್ಬೋದು, ನೀವೊಂದು ನೋಡಿರ್ಬೋದು. ನಾನು ತೊಗೊಳ್ಳೋದೇ ಬೇರೆ ಇರುತ್ತೆ, ನೀವು ತೊಗೊಳ್ಳೋದೇ ಬೇರೆ ಇರುತ್ತೆ, ರೈಟ್? ಸೊ ದ್ಯಾಟ್ ವೇ ವಾಟ್ ವಿ ಸಾ ಸರ್ಪ್ರೈಸ್ಡ್ ಆಲ್ ಆ್ಯಂಡ್ ಒನ್ ಪ್ರೆಸೆಂಟ್ ಇನ್ ದಿ ಫಂಕ್ಷನ್, ಇಟ್ ಇಸ್ ವಾಟ್. ಶಿ ಇಸ್ ದ ವುಮೆನ್ ಹೂ ಐ ನೋ ಯು ಕ್ಯಾನ್ ಆಲ್ವೇಸ್ ರಿಲೈ ಅಪಾನ್. She is the woman who I know who can always rely upon. What type of a pronoun is this? ಇದನ್ನು ನಾನು ಯಾವ ಥರ pronoun ಅಂತ ಕ್ಲಾಸಿಫೈ ಮಾಡ್ಬೋದು? She is the woman who I know who can always rely upon. What type of a pronoun? So this is an opposition. Okay, you can neglect this for time being. ಸೆಂಟೆನ್ಸ್ ಪೂರ್ತಿ ಓದುವಾಗ ಅಪೋಸಿಷನಿಂದ ಕನ್ಫ್ಯೂಸ್ ಆಗ್ತಿದೆ ಅಂದರೆ, ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಲಿವ್ ಇಟ್. ಫಾರ್ ಟೈಮ್ ಬೇಯಿಂಗ್ ಯು ಕ್ಯಾನ್ ಲಿವ್ ಇಟ್. ಓಕೆ, ಶಿ ಇಸ್ ದ ವುಮೆನ್ ಹೂ ಯು ಕ್ಯಾನ್ ಆಲ್ವೇಸ್ ರಿಲೈ ಅಪಾನ್. ಫಾರ್ ಟೈಮ್ ಬೇಯಿಂಗ್ ಯು ಲೀವ್ ದಿಸ್ ಅಪೋಸಿಷನ್. ಸೊ ಇವಾಗ ಯಾವ ಥರ ಪ್ರೊನೌನ್ ಇರ್ಬೋದು? ಕ್ಯಾನ್ ಯು ಗೈಸ್ ಟೆಲ್ ಮಿ? ಕ್ಯಾನ್ ಯು ಗೈಸ್ ಗೆಸ್ ಆ್ಯಂಡ್ ಟೆಲ್ ಮಿ ವಾಟ್ ಟೈಪ್ ಆಫ್ ಪ್ರೊನೌನ್ ಇಸ್ ದಿಸ್? ಸೊ ಹೂ ಅಥವಾ ಹೂಮ್ ಅಂತ ಇದೆ ಅಂದರೆ ಇಟ್ ಈಸ್ ಅ ರಿಲೇಟಿವ್ ಪ್ರೊನೌನ್. Right, it is a relative pronoun. So here who ಅನ್ನೋದು ನಾನು ಯಾವಾಗ ಬಳಸ್ತೀನಿ, whom ಅನ್ನೋದು ಯಾವಾಗ ಬಳಸ್ತೀನಿ ಅಂತಲೂ ನೆನ್ನೆ ನೋಡಿದ್ದೀವಿ. who ಅಂತ ನಾನು ಯಾವಾಗ ಬಳಸ್ತೀನಿ? when the first person, okay, I am talking about is same as the next person. ಒಂದೇ ವ್ಯಕ್ತಿ ಇದ್ದಾಗ ನಾನು who ಅಂತ ಬಳಸ್ತೀನಿ. ಆದರೆ ಇಲ್ಲಿ ಥರ್ಡ್ ಪರ್ಸನ್ ಇದೆಯಾ? ಥರ್ಡ್ ಪರ್ಸನ್ ಇದೆ, ಇಲ್ಲಿ ಸೆಕೆಂಡ್ ಪರ್ಸನ್ ಇದೆ, ರೈಟ್? ಸೊ ದೆರ್ ಆರ್ ಟೂ ಡಿಫ್ರೆಂಟ್ ಪರ್ಸನ್ಸ್. ಯಾವಾಗ ಇಬ್ಬರು ಬೇರೆ ಬೇರೆ ವ್ಯಕ್ತಿ ಇರ್ತಾರೋ ಇಟ್ ಇಸ್ ನಾಟ್ ಹೂ, ಇಟ್ ಇಸ್ whom. You have to use whom. This is a relative pronoun. She is the woman whom I know you can rely upon always. You know, always rely upon. It is whom. When warned, he stopped himself at once. What will be the answer for this? When warned, he stopped himself. So direct ಆಗಿ ಈ ರಿಫ್ಲೆಕ್ಸಿವ್ ಪ್ರೊನೌನ್ ಇದ್ರೆ ನಮಗೆ ಈಸಿ ಆಗುತ್ತಲ್ಲ ಅಂಡರ್ಲೈನ್ ಮಾಡೋಕ್ಕೆ, ಎಲ್ಲಿ ತಪ್ಪಾಗ್ಬೋದು, ಈ ತಪ್ಪಾಗೋ ಸಾಧ್ಯತೆ ಇರುತ್ತೆ ಅಂತ. ಸೊ ದಟ್ ಈಸ್ ಹಿಮ್ಸೆಲ್ಫ್. ಓಕೆ, ದಿಸ್ ಈಸ್ ಅ ರಿಫ್ಲೆಕ್ಸಿವ್ ಪ್ರೊನೌನ್, ರೈಟ್? ಇಟ್ ಈಸ್ ಅ ರಿಫ್ಲೆಕ್ಸಿವ್ ಪ್ರೊನೌನ್. ನಾವು ವೆನ್ ವಾರ್ನ್ ಮಾಡಿದ್ಮೇಲೆ he stopped himself at the what is it? At once. So what is it? Stopped ಅಂತ ಇದೆಯಾ? Stopped ಅಂತ ಇದೆಯಾ? So head, stop, or keep, or bathe, all these are examples of the reflexive, of the verb with which I can never use reflexive pronoun. So e verb stopped anta idea, so that means after this I can never use reflexive pronoun. So if you have not watched the previous video, ಒಂದ್ಸತಿ ಖಂಡಿತ ಹೋಗಿ ನೋಡಿ, ಅದರಲ್ಲಿ ನಿಮಗೆ ಎಕ್ಸೆಪ್ಷನಲ್ ವರ್ಡ್ಸ್ ಎಲ್ಲ ಗೊತ್ತಾಗುತ್ತೆ. ಸೊ ಆ ವರ್ಡ್ಸ್ಗಳ ಜೊತೆ ನಾನು ಯಾವತ್ತೂ ರಿಫ್ಲೆಕ್ಸಿವ್ ಪ್ರೊನೌನ್ ಬಳಸಬಾರ್ದು. ಸೊ ದ ರೈಟ್ ಆನ್ಸರ್ ಇಸ್ ವೆನ್ ವಾಂಟ್, he stopped at once. So it is not necessary to use himself. It is not correct. Next, what is the meaning of conjunctor? Conjunctor ಅಂದರೆ ಅರ್ಥ ಏನು? Can you guys know? Can you guys tell me what is the meaning of conjunctor? ಇದರ ಅರ್ಥ, ಈ ಸೆಂಟೆನ್ಸ್ ಅರ್ಥ ಏನಂತ ನಾವು ನೋಡಿದ್ರೆ, ಸರಸ್ವತಿ ಇಸ್ ಅ ರಿವರ್. ಆಲ್ರೆಡಿ ದೇ ಹ್ಯಾವ್ ಗಿವನ್ ಅ ಡಿಸ್ಕ್ರಿಪ್ಷನ್. ಸರಸ್ವತಿ ಇಸ್ ಅ ರಿವರ್ ಹೂಸ್ ಒರಿಜಿನ್ ಹ್ಯಾಸ್ ಆಲ್ವೇಸ್ ಬೀನ್ ಅ ಮ್ಯಾಟರ್ ಆಫ್ ಕಂಜಂಕ್ಟರ್. ಅಂದರೆ ಇಟ್ ಇಸ್ ಆಲ್ವೇಸ್ ಅ ಮ್ಯಾಟರ್ ಆಫ್ ಪಜಲ್. ಇನ್ನೂ ಕ್ಲಾರಿಟಿ ಗೊತ್ತಿಲ್ಲ ಹೆಂಗೆ ಅದರ ಒರಿಜಿನ್ ಆಗಿದೆ ಅಂತ.
if we see other rivers, we know that it is originated from Himalayas. Okay, some of the rivers are originated from Himalayas. ಇದೆಲ್ಲ ನಮಗೆ ಗೊತ್ತಿದೆ. ಬಟ್ ಸರಸ್ವತಿ ರಿವರ್ ಹೆಂಗೆ ಒರಿಜಿನ್ ಆಗಿದೆ ಅನ್ನೋದು ಮಾತ್ರ ನಮಗೆ ಗೊತ್ತಿಲ್ಲ. ದಟ್ ಇಸ್ ವಾಟ್ ಇಸ್ ಟೋಲ್ಡ್ ಇನ್ ದ ಸೆಂಟೆನ್ಸ್. ಓಕೆ, ಸೊ ವಾಟ್ ಟೈಪ್ ಆಫ್ ಅ ಪ್ರೊನೌನ್ ಇಸ್ ದಿಸ್? ಇದರಲ್ಲಿ ತಪ್ಪೇನಿದೆ? ಕ್ಯಾನ್ ಯು ಗೈಸ್ ಟೆಲ್ ಮಿ ವಾಟ್ ಟೈಪ್ ಆಫ್ ಅ ಪ್ರೊನೌನ್ ಇಸ್ ದಿಸ್? ಫಸ್ಟ್ ಆಫ್ ಆಲ್ ಇದರಲ್ಲಿ ಯಾವ ಥರದ ತಪ್ಪಿರ್ಬೋದು ಇಲ್ಲಿ? ಸಿ, ಹೂಸ್ ಈಸ್ ಯೂಸ್ಡ್ ಫಾರ್ ಪೊಸೆಷನ್, ರೈಟ್? ಹೂಸ್ ಅನ್ನೋದು ನಾನು ಪೊಸೆಷನ್ಗೆ ಯೂಸ್ ಮಾಡ್ತೀನಿ. ಯಾವ ಥರದ ಪೊಸೆಷನ್? ಟು ಶೋ ಪೊಸೆಷನ್ ಫಾರ್ ಹ್ಯೂಮನ್ಸ್ ಆರ್ ಲಿವಿಂಗ್ ಥಿಂಗ್ಸ್. ಹ್ಯೂಮನ್ಸ್, ರೈಟ್? ಅದಕ್ಕೆ ಬಟ್ ಹಿಯರ್ ಇಫ್ ಐ ವಾಂಟ್ ಟು ಶೋ ಪೊಸೆಷನ್ ಆಫ್ ಎನಿ ನಾನ್ ಲಿವಿಂಗ್ ಥಿಂಗ್, ರೈಟ್, ವಿಚ್ ಇಸ್ ರಿವರ್. ರಿವರ್ ಇಸ್ ಅ ನಾನ್ ಲಿವಿಂಗ್ ಥಿಂಗ್, ಕರೆಕ್ಟ್? ಸೊ ಈ ರಿವರ್ಗೆ ನಾನು ಪೊಸೆಷನ್ ತೋರಿಸ್ಬೇಕು ಅಂದರೆ ಇಟ್ ಈಸ್ ನಾಟ್ ಅಪ್ರಾಪ್ರಿಯೇಟ್ ಟು ಯೂಸ್ ಹೂಸ್, ಇಟ್ ಈಸ್ ಅಪ್ರಾಪ್ರಿಯೇಟ್ ಟು ಯೂಸ್ ಆಫ್ ವಿಚ್. This should be the right answer. Okay, Saraswati is a river of which origin has always been a matter of conjunction. So this is example of interrogative pronoun. Okay, it is example of interrogative pronoun. Okay, next, he is the same man who always likes to boast of his bravery. What will be the answer for this? He is the same man who always likes to boast of his bravery. Now, he is a pronoun, personal pronoun. He ಅನ್ನೋದು ನಾನು ಯೂಸ್ ಮಾಡೋದು ಸಬ್ಜೆಕ್ಟಿವ್ ಕೇಸಲ್ಲಿ. ಸೊ ದಿಸ್ ಇಸ್ ಕರೆಕ್ಟ್, ದ ಯೂಸೇಜ್ ಇಸ್ ಕರೆಕ್ಟ್. He is the same man who, I am talking about only one person. I am talking here only about one person. So ಮತ್ತೆ who ಅನ್ನೋದು for used for a non-living thing. So usage of who is also correct. Always likes to boast of his bravery. ಅಂದರೆ ಹಿ ಲೈಕ್ಸ್ ಟು ಟಾಕ್ ಅ ಮೋರ್, ಅಥವಾ ಅವನ ಬಗ್ಗೆ ಅವನು ಹೊಗಳ್ಕೊಳ್ಳೋದಕ್ಕೆ, ಆಫ್ ಹಿಸ್ ಬ್ರೇವರಿ. ಹಿ ಈಸ್ ವೆರಿ ಇಂಟ್ರೆಸ್ಟೆಡ್, ಆ ಥರ. ವಾಟ್ ವಿಲ್ ಬಿ ದಿ ಕರೆಕ್ಟ್? ಈ ಸೆಂಟೆನ್ಸ್ ಫಸ್ಟ್ ಆಫ್ ಆಲ್ ಸರಿ ಇದೆಯಾ, ತಪ್ಪಿದೆಯಾ? ವಾಟ್ ಡು ಯು ಥಿಂಕ್? ಕ್ಯಾನ್ ಯು ಗೈಸ್ ಕಮೆಂಟ್ ಆ್ಯಂಡ್ ಟೆಲ್ ಮಿ ವಾಟ್ ವುಡ್ ಯು ಥಿಂಕ್ ಇಸ್ ದಿ ಆನ್ಸರ್? ಹಿ ಈಸ್ ದ ಸೇಮ್ ಮ್ಯಾನ್ ಹೂ ಆಲ್ವೇಸ್ ಲೈಕ್ಸ್ ಟು ಬೋಸ್ಟ್ ಆಫ್ ಹಿಸ್ ಬ್ರೇವರಿ. ಸಿ, ಹೂ ಇಸ್ ಕರೆಕ್ಟ್ ಯೂಸೇಜ್, ಬಟ್ ದೆರ್ ಆರ್ ಎಕ್ಸೆಪ್ಷನಲ್ ಟರ್ಮ್ಸ್, ದಟ್ ಈಸ್ ದ ಸೇಮ್. Okay, the same. So this is example of relative pronoun. Again, it is an example of relative pronoun. So relative pronoun ಅಲ್ಲಿ ನಾನು 3 ಥರ ಬಳಸ್ಬೋದು. ದಟ್ ಇಸ್ ಹೂ, whom, which and that. ಸಾರಿ, 4 ಥರ ಬಳಸ್ಬೋದಲ್ವಾ? ಸೊ ದಟ್ ಅನ್ನೋದು ನಾನು ಯಾವಾಗ ಬಳಸ್ತೀನಿ? 3 ಸಿಚುವೇಷನಲ್ಲಿ ನಾನು ದಟ್ ಬಳಸ್ತೀನಿ. ಒಂದು, ಯಾವಾಗ ಹ್ಯೂಮನ್ ಜೊತೆ ನಾನ್ ಲಿವಿಂಗ್ ಥಿಂಗ್ ಮತ್ತು ಅಥವಾ ಆ್ಯನಿಮಲ್ ಇರುತ್ತೋ ಆವಾಗ ದಟ್ ಅಂತ ಬಳಸ್ತೀನಿ. ಎರಡನೇದು, ವೆನ್ ದೆರ್ ಆರ್ ಎಕ್ಸೆಪ್ಷನಲ್ ವರ್ಡ್ಸ್ ಸಚ್ ಆಸ್ the same, the few, the only, everything, anything, nothing. ಈ ವರ್ಡ್ಸ್ ಇದ್ದಾಗ ಐ ಆಲ್ವೇಸ್ ಯೂಸ್ that, not who. It doesn't matter whether it is a human, it doesn't matter whether it is animal. ಈ exceptional words ಇದ್ದಾಗ I must always use that. Okay, and the third case is when there is a superlative degree, for example the best, okay, the worst. ಈ ಥರ ಇದ್ದಾಗ I use that. I hope this is clear. Next question, my friend is honest and hard working, isn't it? So what will be the answer for this? No, ಇಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ, ನನ್ನ ಫ್ರೆಂಡು ಆನೆಸ್ಟ್ ಮತ್ತು ಹಾರ್ಡ್ ವರ್ಕಿಂಗ್ ಇದ್ದಾನೆ ಅಥವಾ ಇದ್ದಾರೆ ಅಂತ ಹೇಳ್ತಾ ಇದ್ದಾನೆ. ಓಕೆ, ಸೊ ಹಿಯರ್ ಅಗೇನ್ ಮೈ ಫ್ರೆಂಡ್ ಅನ್ನೋದು what type of a verb it can be? I mean, what type of a noun it can be? Friend ಅನ್ನೋದು ಹುಡುಗಿನೂ ಆಗ್ಬೋದು, ಹುಡುಗನೂ ಆಗ್ಬೋದು. So here I don't know what is the gender. So it is always insisted to use masculinity, that is his or he or whatever. Always use masculinity. My friend is honest and hardworking, isn't it? What is the answer for this? So, ಇದು ಕರೆಕ್ಟ್ ಇದೆಯಾ? ಫಸ್ಟ್ ಆಫ್ ಆಲ್ ಕರೆಕ್ಟ್ ಇದೆಯಾ, ತಪ್ಪಿದೆಯಾ? What do you think is the answer? This is a pronoun, right? Pronoun ಏನಾಗಬೇಕು? It should always be complementing the subject. ಸೊ ಇಟ್ ಅನ್ನೋದು ನಾನು ಎಲ್ಲಿ ಬಳಸ್ತೀನಿ? ಇಟ್ ಅನ್ನೋದು ನಾನು ನಾನ್ ಲಿವಿಂಗ್ ಥಿಂಗ್ ಅಥವಾ ಆ್ಯನಿಮಲ್ಗೆ ಬಳಸ್ತೀನಿ. ಬಟ್ ಫ್ರೆಂಡ್ ಇಸ್ ನಾಟ್ ಆ್ಯನಿಮಲ್ ಆರ್ ಇಟ್, ಯು ನೋ, ಸಿ, ಡಾಗ್ ಈಸ್ ಅ ಫ್ರೆಂಡ್ಲಿ ಆ್ಯನಿಮಲ್, ದಟ್ ಈಸ್ ಅ ಡಿಫ್ರೆಂಟ್ ಥಿಂಗ್. ಬಟ್ ಹಿಯರ್ ಐ ಆಮ್ ಟಾಕಿಂಗ್ ಅಬೌಟ್ ಆ್ಯಕ್ಚುಯಲ್ ಫ್ರೆಂಡ್ ಹೂ ಇಸ್ ಅ ಹ್ಯೂಮನ್. ಸೊ ಹ್ಯೂಮನ್ ಅಂತ ಬಂದಾಗ ಐ ಶುಡ್ ನಾಟ್ ಯೂಸ್ ಇಟ್. ಹಿಯರ್ ಐ ಮಸ್ಟ್ ಯೂಸ್ ಮೈ ಫ್ರೆಂಡ್ ಈಸ್ ಆನೆಸ್ಟ್ ಆ್ಯಂಡ್ ಹಾರ್ಡ್ ವರ್ಕಿಂಗ್, isn't he? whatever I am using here, it should be complementing the subject. ಹೀನೇ ನಾನು ಏನಕ್ಕೆ ಯೂಸ್ ಮಾಡ್ತೀನಿ ಅಂದರೆ, ನಾಟ್ ಶಿ ಅಂತಂದರೆ ದ ರೂಲ್. ನೌನಲ್ಲಿ ಸ್ಟಾರ್ಟ್ ಮಾಡುವಾಗ ನಾವು ರೂಲ್ ನೋಡಿದ್ವಿ ದಟ್ ವೆನ್ ನೌನ್ ಇಸ್ ಡಿವೈಡೆಡ್ ಇಂಟು 3 parts, ದಟ್ ಇಸ್ ಮಸ್ಕ್ಯುಲಿನಿಟಿ, ಫೆಮಿನೈನ್ ಆ್ಯಂಡ್ ಅದರ್ಸ್. ಸೊ ಅದರ್ಸ್ ಕ್ಯಾಟಗರಿನಲ್ಲಿ ವಿ ಗೆಟ್ ಟು ಸಿ ದಿ ಎಕ್ಸಾಂಪಲ್ಸ್ ಆಫ್ ದೀಸ್ ಥಿಂಗ್ಸ್ ಲೈಕ್ ಫ್ರೆಂಡ್, ಡಾಕ್ಟರ್, ಟೀಚರ್, ಲಾಯರ್, ವೆರಿ ಫೇಮಸ್. ಓಕೆ, ಆ್ಯಂಡ್ ಸ್ಟೂಡೆಂಟ್ಸ್, ಈ ಥರ ಎಲ್ಲ ನಾವು
ನೋಡ್ತೀವಿ. ಸೊ ದೀಸ್ ಆರ್ ಸಮಥಿಂಗ್ ವೇರ್ ವಿ ಕ್ಯಾನ್ ನಾಟ್ ಡಿಫ್ರೆನ್ಷಿಯೇಟ್ ವೆದರ್ ಅ ಪರ್ಸನ್ ಇಸ್ ಮೇಲ್ ಆರ್ ಫೀಮೇಲ್. ಯಾವಾಗ ನಾನು ಮೇಲ್ ಅಥವಾ ಫೀಮೇಲ್ ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗೋದಿಲ್ವೋ ಆವಾಗ ಐ ಆಲ್ವೇಸ್ ಯೂಸ್ masculinity. So that is why my friend is honest and hardworking. It is isn't he. This will be the answer. I hope you guys have followed. Enadru doubts idya? So that is all for today's session. I hope this session benefited you on approaching the type of questions. So pronouns ಅಲ್ಲಿ questions ಕೇಳಿದಾಗ ನಾನು ಯಾವ ಥರ ಅಪ್ರೋಚ್ ಮಾಡಬೇಕು, ಯಾವ ವರ್ಡ್ಸ್ನ ಅಂಡರ್ಲೈನ್ ಮಾಡಬೇಕು, ಹೆಂಗೆ ನಾನು ಎರರ್ ಸ್ಪಾಟ್ ಮಾಡಬೇಕು ಅಥವಾ ಆಪ್ಷನ್ಸ್ನ ಕ್ಯಾನ್ಸಲ್ ಔಟ್ ಮಾಡಬೇಕು ಅನ್ನೋದರ ಕ್ಲಾರಿಟಿ ನಿಮಗೆ ಬಂದಿದೆ ಅಂತ ಅಂದ್ಕೊಳ್ತೀನಿ. ಸೊ ದಿಸ್ ಇಸ್ ಆಲ್ ಫಾರ್ ಟುಡೇಸ್ ಸೆಷನ್. So as you all know, I am reminding you again before going, June 1st ಇಂದ ಆಲ್ರೆಡಿ ಲೈವ್ ಸೆಷನ್ ಸ್ಟಾರ್ಟ್ ಆಗಿದೆ. ಸೊ ಈಗಾಗಲೇ ಎಷ್ಟೊಂದು ವೀಡಿಯೋಸ್ ಕೂಡ ನಾವು ಅಪ್ಲೋಡ್ ಮಾಡಿದ್ದೀವಿ. ತಾವು ಯಾರಾದರೂ ಹಿಂದಿನ ಸೆಷನ್ ನೋಡಿಲ್ಲ ಅಂತಂದರೆ ಖಂಡಿತ ನಮ್ಮ ವರಾಂಡಾ ರೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ, ವರಾಂಡಾ ರೇಸ್ ಕನ್ನಡ ಯೂಟ್ಯೂಬ್ ಚಾನಲ್ ಇವಾಗ ವರಾಂಡಾ ರೇಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಆಗಿದೆ. ಸೊ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಹೋಗಿ ಖಂಡಿತ ಎಲ್ಲ ವೀಡಿಯೋಸು ನೋಡ್ಬೋದು. ಲೈವ್ ಸೆಷನ್ ಪ್ರತಿದಿನ ನಡೆಯುತ್ತೆ ಫಾರ್ 2 months ಅಟ್ಲೀಸ್ಟ್ ಇಟ್ ಗೋಸ್ ಆನ್. ಯಾಕಂದರೆ ನಮ್ಮ ಫೋಕಸ್ ಇರೋದು ಎಕ್ಸಾಮಿನೇಷನ್. ಆಗಸ್ಟಲ್ಲಿ IBPS ಕ್ಲರ್ಕ್ ಎಕ್ಸಾಮ್ ಇದೆ, RRB PO ಇದೆ, ಮತ್ತು RRB ಕ್ಲರ್ಕ್ ಕೂಡ ಆಲ್ರೆಡಿ ಟೆಂಟೇಟಿವ್ ಡೇಟ್ಸ್ ಬಂದಾಗಿದೆ. ಸೊ ಆ ಟೆಂಟೇಟಿವ್ ಡೇಟ್ಸ್ ಅದೇ ನಾವು ಅಸ್ಯೂಮ್ ಮಾಡಿ ಇವಾಗಿಂದನೇ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ರೆ ವಿ ಸ್ಟಿಲ್ ಹ್ಯಾವ್ ಚಾನ್ಸ್ ಟು ಕ್ಲಿಯರ್ ದಿ ಎಕ್ಸಾಮಿನೇಷನ್. ಅಷ್ಟೇ ಅಲ್ಲ, SSCನಲ್ಲಿ CHS ಅಲ್ಲಿ ಮೇ ಬಿ 1 monthಲ್ಲಿ ಡೇಟ್ಸ್ ಬಿಡ್ಬೋದು. ಡೇಟ್ಸ್ ಬಿಟ್ಟರು ಮೇ ಬಿ 1 month 1.5 monthಲ್ಲಿ ಎಕ್ಸಾಮ್ ಇರ್ಬೋದು. ರೇಲ್ವೇಸಲ್ಲಿ ಮತ್ತೆ ಸೋ ಮೆನಿ ನೋಟಿಫಿಕೇಶನ್ಸ್ ವಿಲ್ ಬಿ ಔಟ್. ರೇಲ್ವೇಸ್ 2019 ಆದಮೇಲೆ ಮತ್ತೆ ಇವಾಗ ರೆಕ್ರೂಟ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ವಿ ಆರ್ ಆಲ್ಸೋ ಎಕ್ಸ್ಪೆಕ್ಟಿಂಗ್ ಹ್ಯೂಜ್ ನಂಬರ್ ಆಫ್ ವೇಕೆನ್ಸೀಸ್ ಇವನ್ ಫ್ರಮ್ ರೈಲ್ವೇಸ್. ಸೊ ದಟ್ ದೀಸ್ ಥಿಂಗ್ಸ್ ಆರ್ ನಾಟ್ ರಿಯಲಿ ಇದೆಲ್ಲ ಪ್ರತಿ ಸತಿ ಆಗೋದಿಲ್ಲ. ಸೊ ಆಗುವಾಗ ವಿ ಮಸ್ಟ್ ಗ್ರಾಬ್ ದಿ ಆಪರ್ಚುನಿಟಿ. ಈ ಒಂದು ಏನು ಆಪರ್ಚುನಿಟಿ ನಮ್ಮ ವರಾಂಡಾ ರೇಸ್ ಸ್ಟೂಡೆಂಟ್ಸ್ಗೆ ಸಿಗಲಿ ಅನ್ನೋ ಕಾರಣಕ್ಕೆ ನಾವು ಲೈವ್ ಸೆಷನ್ಸ್ ಎಲ್ಲ ಶುರು ಮಾಡ್ತಾ ಇದ್ದೀವಿ. ನೀವು ಫಾಲೋ ಮಾಡಿ ಓದ್ಕೊಳ್ತಿದ್ರೆ ದಟ್ ಇಸ್ ಫೈನ್. ಯಾರ್ಯಾರು ಇನ್ನು ಸ್ಟಾರ್ಟ್ ಮಾಡಿಲ್ವೋ ಬಕ್ಕಲ್ ಅಪ್, ಯು ಹ್ಯಾವ್ ಟು ಸ್ಟಾರ್ಟ್ ಯುವರ್ ಪ್ರಿಪರೇಷನ್. ಪ್ರತಿದಿನ 4 ಗಂಟೆಯಿಂದ ಲೈವ್ ಸ್ಟಾರ್ಟ್ ಆಗುತ್ತೆ. 4 ಗಂಟೆಯಿಂದ ಇಟ್ ಗೋಸ್ ಆನ್ ಟಿಲ್ 8 o'clock. I hope you guys have enjoyed the session. Thank you all very much.